ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾ. ನೌಮಿನ್ಯಾಯ ಸುಧಾಧಿಕೃಜ್ಜೈ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀಪಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಜ್ಞಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಜ್ಞಾನಮುನಿಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರಕಾನ್. ಶಾಸ್ತ್ರೇಷು ಪಾರದರ್ಶಪಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದ್ವಾಪರೇಥಯುಗೆ ಪ್ರಾಪ್ತೆ ತ್ವಷ್ಟಾಯುಂಶತಿಮೇ ಪುನಃ ಸ್ವಯಂಭು ಶರ್ವಶಕ್ರಾದ್ಯಾಃ ದುಗ್ಧಾಬ್ಧೇ ಸ್ಥಿರಮಾಯುಃ. ಶ್ರೀ ಗುರುಭ್ಯೋ ನಮಃ. ವೇದವ್ಯಾಸ ದೇವರ ಅವತಾರವಾಗಬೇಕಾಗಿದೆ. ಅದರ ಪೂರ್ವಭಾವಿಯಾಗಿ ಎಲ್ಲ ದೇವತೆಗಳು ಕ್ಷೀರ ಸಮುದ್ರಕ್ಕೆ ಹೋಗಿ ಉತ್ತರ ತೀರದಲ್ಲಿ ನಿಂತು ಬ್ರಹ್ಮದೇವರ ಮೊದಲಾದ ಸಕಲ ದೇವತೆಗಳು ಹೋಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುವುದೂ ಕೂಡ ಹಿಂದೆ ಭಗವಂತ ಉಪಕಾರ ಮಾಡಿದ್ದನ್ನು ನೆನೆಸ್ತಾ ದೇವರಿಗೆ ಅದನ್ನು ಒಪ್ಪಿಸುತ್ತಾ ಹೀಗೆ ಮತ್ತೆ ಹಿಂದೆ ಹೇಗೆ ಅವತಾರ ಮಾಡಿ ಬಂದಿದ್ಯೋ ಹಾಗೆ ಪುನಃ ಮತ್ತು ಹೀಗೆ ಅವತಾರ ಮಾಡಿ ಬಾ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಿಂದೆ ನಾವೆಲ್ಲರೂ ಕೂಡ ಅಜ್ಞಾನವನ್ನು ತಾಳುವಂತೆ ಆಯಿತು. ಯಾಕೆ ಅಂದರೆ ದುರ್ವಾಸರು ಕೊಟ್ಟಂತಹ ಯಾವ ಮಾಲೆ ಇತ್ತೋ, ಇಂದ್ರನಿಗೆ ಕೊಟ್ಟ ಮಾಲೆ, ಆ ಮಾಲೆಯನ್ನು ತಾನು ಐರಾವತದ ಮೇಲೆ ಹಾಕಿದ. ಐರಾವತ ತಳಗೆ ಭೂಮಿಯಲ್ಲಿ ಚೆಲ್ಲಿತು. ಅದನ್ನು ತುಳಿದು ಅವಮಾನ ಮಾಡಿದ್ದನ್ನು ದುರ್ವಾಸರ ಎದುರಿಗೆ ದೇವ ನಿರ್ಮಾಲ್ಯವನ್ನು ಅವಮಾನ ಮಾಡಿದ್ದಕ್ಕೆ ನೀನು ಸ್ವಕ್ಕಿನಿಂದ ಈ ತಿರಸ್ಕಾರ ಮಾಡಿದ್ದಿ, ಹಾಗಾಗಿ ಐಶ್ವರ್ಯ ಭ್ರಷ್ಟನಾಗು ನೀನು ಅಂತ ಶಾಪ ಕೊಟ್ಟರು. ಅಸುರರು ಬಂದು ದೇವತಾಲೋಕಕ್ಕೆ ಆಕ್ರಮಣ ಮಾಡಿದಾಗ ದೇವತೆಗಳೆಲ್ಲ ಪಲಾಯನ ಮಾಡುವ ಪ್ರಸಂಗ ಬಂತು. ಆಗ ದೇವತೆಗಳು ಹೋಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ನೀನು ದಾನವರಿಗೆ ಸಂಧಾನವನ್ನು ಮಾಡಿಸಿ ಸಮುದ್ರ ಮಥನವನ್ನು ಮಾಡಬೇಕು ಅಂತ ಹೇಳಿ ನಮಗೆಲ್ಲ ಆಜ್ಞೆ ಮಾಡಿದೆ. ನಾವೆಲ್ಲ ಕೇಳಿದ್ವಿ, ಅಸುರರು ನಮ್ಮ ಜೊತೆಗೆ ಹೇಗೆ ಸಂಧಾನ ಮಾಡಿಕೊಳ್ತಾರೆ ಅಂದಾಗ ಅವರು ಏನು ಯಾವ ಮಾತನ್ನು ಹೇಳ್ತಾರೋ ಅದನ್ನು ಯಾವುದನ್ನು ತಿರಸ್ಕಾರ ಮಾಡಿದೆ. ನಿಮಗೆ ಈಗ ಶ್ರೇಯಸ್ಸಾಗಬೇಕಾಗಿದೆ, ನಿಮಗೆ ಈಗ ಅಮೃತ ಸಿಗಬೇಕು, ನೀವು ಅಮೃತ ಕುಡಿದು ಅನಂತರದಲ್ಲಿ ಶಕ್ತಿಶಾಲಿಗಳಾಗಬೇಕು ಪುನಃ. ಹಾಗಾಗಿ ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಮಾಡ್ರಿ ಅಂತಾಗ ಬಲಿ ಆಗ ಅಸುರರಿಗೆ ರಾಜ ಅವನನ್ನು ಕರೆದು ಸಂಧಾನ ಮಾಡಿದಾಯಿತು. ಏನು ಸಂಧಾನ? ಈ ಮಾತುಗಳನ್ನೆಲ್ಲ ಈಗ ನಾವು ಕೇಳಿ ಇಟ್ಕೋಬೇಕು. ಯಾಕೆಂದ್ರೆ ಇವತ್ತಿನ ಈಗ ನಡೆಯುವ ಪಾಠಕ್ಕೆ ಬಹಳ ಮಹತ್ವದ್ದು ಅಂತ ನಿಮಗೆ ತಿಳಿದು ಬರುತ್ತದೆ. ಸಮುದ್ರ ಮಥನದಲ್ಲಿ ಯಾವುದು ವಸ್ತುಗಳು ಬರುತ್ತವೋ ಅವು ಪರಸ್ಪರವಾಗಿ ನಾವು ಹಂಚಿಕೊಳ್ಳಬೇಕು. ಯಾಕಂದರೆ ಉಭಯರು ಸೇರಿ ಮಾಡುವ ಸಮುದ್ರ ಮಥನ. ಹಾಗಾಗಿ ಅಮೃತವೂ ಕೂಡ ಉಭಯರು ಕೂಡ ಹಂಚಿಕೊಳ್ಳಬೇಕು ಅಂತನ್ನುವುದೇ ಮತ್ತೇನೆಂದರೆ ಸಂಧಾನ ಆಗಲಿ ಅಂತ ಅಸುರರಿಗೂ ಒಪ್ಪಿಗೆ ಆಗ್ತದೆ. ರಾಜ ಬಲಿಚಕ್ರವರ್ತಿ ಒಪ್ತಾನೆ. ಆಗ ಸಮುದ್ರ ಮಥನ ಮಾಡಬೇಕಲ್ಲ, ಕ್ಷೀರ ಸಮುದ್ರ, ಅದು ಹಾಲಿನ ಸಮುದ್ರ, ತುಪ್ಪದಿಂದ ಸೇರಿದ ಹಾಲಿನ ಸಮುದ್ರ.
ದಿವ್ಯ ಪಯೋಘೃತಾಧಿಕಂ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಘೃತದಿಂದ ಕೂಡಿದ ಆ ಕ್ಷೀರಸಾಗರ, ಆ ಕ್ಷೀರಸಾಗರದಲ್ಲಿ ಮತ್ತು ಸಮುದ್ರ ಮಥನಕ್ಕಾಗಿ ಒಂದು ಪರ್ವತ ಬೇಕು. ಅದು ಯಾವುದು ಅಂತಂದರೆ ಮಂದರ ಪರ್ವತ. ಆ ಮಂದರ ಪರ್ವತವನ್ನು ಯಾರೂ ಬೇರೆಯವರು ಎತ್ತಲು ಸಾಧ್ಯವಿಲ್ಲ. ಯಾಕೆಂದರೆ ರುದ್ರದೇವರ ವರವಿದೆ. ಹಾಗಾಗಿ ಆ ಎಲ್ಲರೂ ಕೂಡ ಬಾಹುಬಲವನ್ನು ಯತ್ನಿಸಿ ಅದನ್ನು ಎತ್ತಲು ಪ್ರಯತ್ನ ಮಾಡ್ತಾರೆ, ಯಾರಿಗೂ ಎತ್ತಲಿಕ್ಕೆ ಆಗುವುದಿಲ್ಲ. ಆಗ ಗರುಡನಲ್ಲಿ ಪರಮಾತ್ಮ ಎಡಗೈಯಿಂದ ಎತ್ತಿ ಗರುಡನ ಮೇಲೆ ಇಡ್ತಾನೆ. ಗರುಡ ಶೇಷರುದ್ರರು ಹಾಗಾಗಿ ಸಮಾನ ಕಕ್ಷೆಯುಳ್ಳವರು. ಹಾಗಾಗಿ ಪರಮಾತ್ಮನ ಅನುಗ್ರಹದಿಂದ ಗರುಡನಿಗೆ ಎತ್ತಲು ಸಾಧ್ಯವಾಯಿತು. ಆಗ ದೇವತೆಗಳು ಮತ್ತೆ ಪುನಃ ನಾನು ಎತ್ತೇವೆ ಅಂತ ಹೇಳಿದಾಗ ಅದನ್ನು ಎತ್ತಿ ಎಲ್ಲರೂ ಎತ್ತಲಿಕ್ಕಾಗದೆ ಚೂರ್ಣರಾಗಿ ಬಿದ್ದರು, ವಿಚೂರ್ಣಿತಾಹ. ಆಗ ಪರಮಾತ್ಮನ ನಿನ್ನ ದೃಷ್ಟಿಗಿಂದ ಪುನಃ ಮತ್ತೆ ನಾವು ಬದುಕಿ ಬಂದಿವೆ ಅಂತ ದೇವತೆಗಳು ಪರಮಾತ್ಮನಿಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ, ಒಪ್ಪಿಸ್ತಾ ಇದ್ದಾರೆ. ನಿನ್ನಿಂದ ಅನುಗ್ರಹಿತರಾಗಿದ್ವಿ ನಾವು ಅಂತ ಹೇಳಿ ಮತ್ತೆ ಪುನಃ ಒಪ್ಪಿಸ್ತಾ ಇದ್ದಾರೆ. ಆಗ ವಾಸುಕಿಯನ್ನ ಹಗ್ಗವಾಗಿ ನೇಮಿಸ್ತಾರೆ. ಕಡಗೋಲಿನ ರೂಪದಲ್ಲಿ ಮಂದರ ಪರ್ವತ, ಬಂಗಾರಮಯವಾದ ಪರ್ವತ, ಅದನ್ನು ನೇಮಿಸ್ತಾರೆ. ಆಗ ಸಮುದ್ರ ಮಥನ ಆಗಬೇಕು. ಬರೀ ದಾನವರೆಲ್ಲರೂ ಮುಖವನ್ನ ಅಪೇಕ್ಷಾ ಪಟ್ಟರು, ಪುಚ್ಛವನ್ನ ಅಪೇಕ್ಷಾ ಪಡಲಿಲ್ಲ. ಆಗ ವಿಷದ ಫುತ್ಕಾರದಿಂದ ಮತ್ತೆ ಪುನಃ ಅವರು ಮೂರ್ಛಿತರಾಗಿ ಬಿದ್ದಿದ್ದಾರೆ. ಬಿಸಿಯಾದ ವಿಷ ಅದು. ಹಾಗಾಗಿ ದೇವರು ಮತ್ತೆ ಪುನಃ ಅವರನ್ನು ಉಜ್ಜೀವನಗೊಳಿಸುವುದಕ್ಕಾಗಿ ದಾನವರಲ್ಲಿ ಪ್ರವೇಶ ಮಾಡಿದ. ದೇವತೆಗಳು ಕೂಡ ಸುಸ್ತಾಗಿದ್ದಾರೆ, ಬಹಳ ನಿರ್ವಿಣ್ಯರಾದರು. ಮತ್ತೆ ಪುನಃ ದೇವತೆಗಳಲ್ಲಿ ಪ್ರವೇಶ ಮಾಡಿದ. ಸಮುದ್ರ ಮಥನ ಮಾಡುವ ಸಮಯದಲ್ಲಿ ಮಂದರ ಪರ್ವತ ಪಾತಾಳಕ್ಕೆ ಹೋಗಿದೆ. ಅದನ್ನು ಕಚ್ಚಪ ರೂಪದಿಂದ ತನ್ನ ಪೃಷ್ಠದ ಭಾಗದ ಮೇಲೆ ಅದನ್ನು ಎತ್ತಿಕೊಂಡ. ಮೇಲೆ ಹಾರ್ತಾ ಇದೆ. ಅಜಿತನಾಮಕನಾಗಿ 1000 ಕೈಗಳಿಂದ ಪರಮಾತ್ಮ ಹಿಡಿದ. ಬೆಟ್ಟದಲ್ಲಿ ಪ್ರವೇಶ ಮಾಡಿದ. ಹಾಗಾಗಿ ಎಲ್ಲ ಕಡೆಗೂ ಪರಮಾತ್ಮನ ಸಂಕಲ್ಪ ಏನಿದೆ ನಿನ್ನೆ ಕೇಳಿದ್ದೀರಿ. ಮತ್ತೊಮ್ಮೆ ಅದನ್ನು ಏನಾಯಿತು ಅಂತ ನಿಮಗೆ ತಿಳಿಸ್ತಾ ಇದ್ದೇನೆ. ಉಪರ್ಯದಶ್ಚಾತ್ಮನಿ ನೇತ್ರಗೋತ್ರಯೋ ತ್ವಯಾ ಪರೇಣ ವಿಷತಾ ಸಮೇಧಿತಾ ಮಮಂತುರಬ್ಧಿಂ ತರಸಾ ಮದೋತ್ಕಟಾ ಸುರಾಕ್ಷೋಭಿತ ನಕ್ರಚಕ್ರಂ. ವೇದವ್ಯಾಸದೇವರು ಇದನ್ನು ಭಾಗವತದಲ್ಲಿ ಹೇಳಿದ್ದಾರೆ, ಈ ಶ್ಲೋಕವನ್ನೇ. ಆ ಶ್ಲೋಕವನ್ನೇ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತೆಗೆದುಕೊಳ್ಳುತ್ತಾರೆ. ಪರಮಾತ್ಮ ಎಲ್ಲ ಕಡೆಗೆ ಸನ್ನಿಹಿತಾನ, ಎಲ್ಲ ಕಡೆಗೆ ದೇವರು ಇದ್ದೇ ಇದ್ದಾನೆ. ಆದರೆ ವಿಶೇಷವಾಗಿ ದೇವರು ಸನ್ನಿಧಾನ ಇಲ್ಲಿ ಆಗ್ತಾ ಇದೆ. ಸನ್ನಿಧಾನ ಇದೆ, ಆದ್ದರಿಂದಲೇ ಕೆಲಸ ನಡೀತಾ ಇದೆ. ಬೆಟ್ಟದಲ್ಲಿ ಪುಡಿಯಾಗಬಾರದು ಅಂತ ಬೆಟ್ಟದಲ್ಲಿ, ವಾಸುಕಿಯಲ್ಲಿ, ದೇವತೆಗಳಲ್ಲಿ, ಅಸುರರಲ್ಲಿ, ಮೇಲೆ ತಳಗಡೆ ಎಲ್ಲ ಕಡೆಗೆ ಪರಮಾತ್ಮ ಇದ್ದಾನೆ. ಇದ್ದು ಆಗ ವಿಷ ಹೊರಗಡೆ ಬಂದಿದೆ. ಜಗತ್ತನ್ನೇ ತಿಂದು ಹಾಕುವ, ಜಗತ್ತನ್ನೇ ನಾಶ ಮಾಡುವಂತಹ ವಿಷ. ಆ ವಿಷ ಬಂದಿದೆ. ಆಗ ವಾಯುರಧತ್ಕರೆ ನಿಜೇ, ವಾಯುದೇವರು ತಮ್ಮ ಕೈಯಲ್ಲಿ ಹಿಡಿದಿದ್ದಾರೆ. ಆಗ ಕಲೆ ಸ್ವರೂಪಂ ತದೀವ ದುಸ್ಸಹಂ. ಅದ್ಯಾವುದು ಅಂದರೆ ವಿಷ ಕಲಿನೇ, ಬೇರೆ ಯಾರಲ್ಲ. ಅದು ಕಲಿಯಿಂದ ಅಭಿಮನ್ಯಮಾನವಾದಂತಹ ವಿಷ. ಯಾರಿಂದಲೂ ಸಹನೆ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ವಿಧಾತು ಬ್ರಹ್ಮದೇವರ ವರವಿದೆ. ಹಾಗಾಗಿ ಕರೆ ವಿಮಥ್ಯ ರುದ್ರದೇವರು ಬಂದು ಕೇಳಿದರು. ಆಗ ಕೈಯಿಂದ ತಿಕ್ಕಿ ಒಂದು ಹನಿಯನ್ನು ಕೊಟ್ಟರು. ಅದನ್ನು ಪಾನ ಮಾಡಿದರೆ ಮೂರ್ಛಿತರಾಗಿ ಬಿದ್ದರು. ಇನ್ನು ಉಳಿದ ಭಾಗ ಏನು ಇತ್ತೋ ಕಲಿಯ ಶರೀರ, ಕಲಿಯ ಸ್ವರೂಪವಾದಂತಹ ಆ ವಿಷ ತಳಗೆ ಬಿದ್ದಾಗ ಕಲೆ ಶರೀರ ಅಭವತ್ ಪುನಾಗಾ ಸವೃಶ್ಚಿಕಾ ಶ್ವಾಪದ ಯಾತುಧಾನಾ. ಎಲ್ಲ ವಿಷ ಸರ್ಪಗಳು, ಅಸುರರು, ದುಷ್ಟ ಪ್ರಾಣಿಗಳು ಎಲ್ಲವೂ ಉದ್ಭವಿಸಿದೆ ಆ ಕಲಿಯ ಸ್ವರೂಪವಾದ ವಿಷದಿಂದ. ಆಗ ರುದ್ರದೇವರು ಮೂರ್ಛಿತರಾಗಿ ಬಿದ್ದಿದ್ದಾರೆ. ಹರೇ ಕರಸ್ಪರ್ಶ ಬಲಾತ್, ಪರಮಾತ್ಮನ ಕರಸ್ಪರ್ಶದಿಂದ ಮತ್ತೆ ಪುನಃ ಎದ್ದಿದ್ದಾರೆ. ತಲೆನೋವಾಗಿದೆ. ಹಾಗಾಗಿ ಚಂದ್ರನನ್ನ, ಗಂಗೆಯನ್ನ ಧಾರಣೆ ಮಾಡಿದ್ದಾರೆ. ಆದರೆ ದೇವರ ಆಜ್ಞೆಯಿಂದ ಪಾನ ಮಾಡಿದ ವಾಯುದೇವರಿಗೆ ಯಾವ ಸಮಸ್ಯೆಗಳೂ ಆಗಲಿಲ್ಲ. ಅಭುತ್ಕಲಿತ್ಸರ್ವ ಸ್ವಯಂ ಚ ನಿರ್ಮುತ್ಯ ಬಲೋಪಪನ್ನಂ ಪಪೌ ಸಹ ವಾಯು ತದುದಾಸ್ಯ ಜೀರ್ಣಂ. ಪೂರ್ಣವಾಗಿ ಜೀರ್ಣಿಸಿಕೊಂಡಿದ್ದಾರೆ, ಏನು ಸಮಸ್ಯೆನೇ ಆಗಲಿಲ್ಲ. ಅತ್ಯಲ್ಪಪಾನಚ್ಚ ಬಭೂವ ಶೂಲ ಶಿವಸ್ಯ ಶೀರ್ಷ್ಣಸ್ಯ ಕರಾವಶಿಷ್ಟಂ
ಅಭುತ್ಕಲಿಸ್ಸರ್ವ ಜಗತ್ಸು ಪೂರ್ಣಂ ಪಿತ್ವಾ ವಿಕಾರೋ ನ ಬಭುವ ವಾಯೋ. ವಾಯುದೇವರಿಗೆ ಯಾವ ವಿಕಾರಗಳು ಆಗಲಿಲ್ಲ. ಕಲೆ ಶರೀರಾತ್, ಆಗಲೇ ನಾನು ಹೇಳಿದಂತೆ ಕುನಾಗಾಹ ಸವೃಶ್ಚಿಗಾಹ ಶ್ವಾಪದ ಯಾದುಧಾನಾಹ, ಎಲ್ಲ ದುಷ್ಟ ಪ್ರಾಣಿಗಳು, ಅಸುರರು, ಸರ್ಪ ಇತ್ಯಾದಿ ವಿಷ ಭರಿತವಾದಂತಹ ಪ್ರಾಣಿಗಳು ಎಲ್ಲವೂ ಆ ಕಲಿಯ ಶರೀರವಾದಂತಹ ಕಲಿಯಿಂದ ಅಭಿಮನ್ಯಮಾನವಾದ ವಿಷದಿಂದ ಹುಟ್ಟಿವೆ. ಅಥ ತ್ವಯಾಬ್ಧೌ ತು ವಿಮಧ್ಯಮಾನೆ ಸುರಾಭವತ್. ಸುರ ಮದ್ಯವು ಮತ್ತೆ ಹುಟ್ಟಿದೆ, ಹೆಂಡ ಮದ್ಯ ಅದು ಹುಟ್ಟಿದೆ, ಅದನ್ನೆಲ್ಲ ಅಸುರರು ತೆಗೆದುಕೊಂಡು ಹೋಗಿದ್ದಾರೆ. ಸುರಾಭವತ್ತಾಂ ಅಸುರಾಹ ಅವಾಪುಹು ಉಚ್ಚೈಶ್ರವ. ಸಮುದ್ರ ಮಥನ ಕಾಲದಲ್ಲಿ ಯಾವ್ಯಾವ ವಸ್ತುಗಳು ಬಂದವು, ಯಾವ ವಸ್ತುವನ್ನು ಯಾರ್ಯಾರು ಸ್ವೀಕಾರ ಮಾಡಿದರು ಅಂತನ್ನೋದನ್ನು ಲೀಸ್ಟ್ ಕೊಡ್ತಾರೆ. ಉಚ್ಚೈಶ್ರವ ಅಂತನ್ನುವ ತುರಂಗ, ಕುದುರೆ, ಅದು ಹುಟ್ಟಿತು. ಕರಿ ಐರಾವತ ನಾಮಧೇಯ, ಐರಾವತ ಎಂಬ ಆನೆ ಅದು ಹುಟ್ಟಿದೆ, ಅದನ್ನು ಇಂದ್ರ ತೆಗೆದುಕೊಂಡಿದ್ದಾನೆ. ಅನ್ನೇಹೇ ದಿಕ್ಪಾಲ ಗಜಾಹ, ನಿನ್ನೆ ಕಟ್ಟಿಯವರು ಪ್ರಶ್ನೆ ಮಾಡಿದ್ದರು, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೆ. ಐರಾವತ ಮತ್ತು ಈಗ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದೆ, ಮತ್ತು ಅದನ್ನು ಸಮುದ್ರ ಮಥನ ಮಾಡಲಿಕ್ಕೆ ಕಾರಣವಾಯಿತು ಐರಾವತ. ಹೇಗೆ ಸಾಧ್ಯ ಅಂತಂದರೆ, ಚಂದ್ರನೂ ಇಲ್ಲಿ ಹುಟ್ಟಿದ್ದಾನೆ, ಲಕ್ಷ್ಮೀದೇವಿಯೂ ಇಲ್ಲಿ ಅವತಾರ ಮಾಡಿದ್ದಾಳೆ. ಇವರೆಲ್ಲ ಸಾಂಶ ದೇವತೆಗಳು. ಸಾಂಶ ದೇವತೆಗಳಾದದ್ದರಿಂದ ಹುಟ್ಟಿದಂತಹ ದೇವತೆಗಳೇ ಮತ್ತೆ ಪುನಃ ಹುಟ್ಟಬಹುದು, ತಪ್ಪಿಲ್ಲ. ಐರಾವತ ಒಂದಿದೆ. ಐರಾವತ ಅಂತನ್ನೋದು ಒಂದು ಜಾತಿಯ ಹೆಸರು. ಆನೆಗಳಲ್ಲಿ ಶ್ರೇಷ್ಠವಾದದ್ದು ಐರಾವತ. ಹಾಗಾಗಿ ಆ ಜಾತಿಯ ಹೆಸರಿನ ಅನೇಕ ಆನೆಗಳು, 4 ಹಲ್ಲಿನ ಆನೆ, ಅದು ಒಂದು 2 ಹಲ್ಲಲ್ಲ, 4 ಹಲ್ಲಿನ ಆನೆ, ಭಾರೀ ಬಲಿಷ್ಠವಾದ ಸಾವಿರಾರು ಆನೆಗಳ ಶಕ್ತಿವಲ್ಲ ಉತ್ತಮ ಶ್ರೇಷ್ಠವಾದ ಆನೆ. ಹಾಗಾಗಿ ಮತ್ತೆ ಪುನಃ ಲಕ್ಷ್ಮೀದೇವಿ ಮತ್ತೊಂದು ದೇಹದಿಂದ ಹೇಗೆ ಅವತಾರ ಮಾಡಿದ್ಲೋ ಹಾಗೆ ಆ ಲಕ್ಷ್ಮೀದೇವಿ ದೇವರ ಅನುಗ್ರಹ ಇರೋದರಿಂದ ಎಲ್ಲ ದೇವತೆಗಳು ಸಾಂಶರಾದ ದೇವತೆಗಳ ಆದದ್ದರಿಂದ ಮತ್ತೆ ಪುನಃ ಇಲ್ಲಿ ಐರಾವತ ಹುಟ್ಟಿದ್ದು ಏನು ಆಶ್ಚರ್ಯವಲ್ಲ ಅಂತ ನಾವು ತಿಳ್ಕೋಬೇಕು. ಆಮೇಲೆ ದಿಕ್ಪಾಲ ಗಜ ಮತ್ತು ಗಜ, ಐರಾವತ ಬಿಟ್ಟು ಬೇರೆ ಆನೆಗಳು ಕೂಡ ಇಲ್ಲಿ ಹುಟ್ಟಿವೆ. ದಿಕ್ಪಾಲಕರು ಬಭುವ ವರಂ ತಥೈವ ಅಪ್ಸರಸಾಂ ಸಹಸ್ರಂ, 100 ಅಪ್ಸರಾಸ್ತ್ರೀಯರು ಇಲ್ಲಿ ಹುಟ್ಟಿದ್ದಾರೆ. ತಥಾ ಆಯುಧಾನಿ, ಆಯುಧಗಳು ಹುಟ್ಟಿವೆ. ಮತ್ತು ಆಭರಣಾನಿ ದಿವೋಕಸಾಂ, ದೇವತೆಗಳಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದ ಪಾರಿಜಾತ ವೃಕ್ಷ, ಆ ಪಾರಿಜಾತ ವೃಕ್ಷವೂ ಇಲ್ಲಿ ಹುಟ್ಟಿದೆ. ತಥೈವ ಸಾಕ್ಷಾತ್ ಸುರಭಿ, ಸುರಭಿ ಅಂತಂದರೆ ಕಾಮಧೇನು, ಆ ಕಾಮಧೇನು ಕೂಡ ಇಲ್ಲಿ ಹುಟ್ಟಿದೆ. ನಿಶೇಷ, ಯಾರು ಚಂದ್ರ, ಆ ಚಂದ್ರನು ಹುಟ್ಟಿದ್ದಾನೆ. ಮತ್ತು ಕೌಸ್ತುಭಂ ಲೋಕಸಾರಂ, ಎಲ್ಲ ಜಗತ್ತಿನ ಶ್ರೇಷ್ಠವಾದಂತಹ ವಸ್ತುಗಳು ಪದಾರ್ಥಗಳು ಎಂತಿವೆಯೋ ಆ ಎಲ್ಲ ಪದಾರ್ಥಗಳು ಸಾರಭೂತವಾದ ಕೌಸ್ತುಭಮಣಿ ಇಲ್ಲಿ ಹುಟ್ಟಿದೆ. ಮತ್ತು ಅಥ ಇಂದಿರಾ, ಲಕ್ಷ್ಮೀದೇವಿ, ಆಕೆಗೆ ಹುಟ್ಟು ಇಲ್ಲ ಸಾವು ಇಲ್ಲ, ಆದರೂ ಮತ್ತೊಂದು ಅವತಾರವನ್ನು ತಾಳಿದ್ದಾಳೆ. ತತ್ರ ಅಪರಯ ಸ್ವತನ್ವಾ, ಇಷ್ಟು ಮೊಟ್ಟ ಮೊದಲಿಗೆ ಹುಟ್ಟಿದ್ದು ವಿಷ, ಅನಂತರದಲ್ಲಿ ಸುರ, ಆಮೇಲೆ ಉಚ್ಚೈಶ್ರವ, ತುರಂಗ, ಐರಾವತ, ದಿಕ್ಪಾಲ, ಗಜ ಮತ್ತು 1000 ಅಪ್ಸರಾಸ್ತ್ರೀಯರು, ಆಯುಧಗಳು, ಆಭರಣಗಳು, ಪಾರಿಜಾತ ವೃಕ್ಷ ಮತ್ತು ಕಾಮಧೇನು, ಚಂದ್ರ ಮತ್ತು ಕೌಸ್ತುಭಮಣಿ ಮತ್ತು ಲಕ್ಷ್ಮೀದೇವಿ, ಇಷ್ಟೆಲ್ಲ ಪದಾರ್ಥಗಳು ಹುಟ್ಟಿದ ತರುವಾಯ ತಥೋ ಭವಾನ್ ದಕ್ಷಿಣ ಬಾಹುನ ಸುಧಾ ಕಮಂಡಲಂ ಕಲಶಂ ಚಾಪರೇಣ. ಮತ್ತೆ ನಾನು ನಿನ್ನೆ ಹೇಳಿದ ಪಾಠವನ್ನು ಸ್ವಲ್ಪ ಕವರ್ ಮಾಡಿ ಮುಂದೆ ಬಂದಿದ್ದೇನೆ. ಏನು ನಡೀತಾ ಇದೆ ಅಂತ ಲಿಂಕ್ ಸಿಗಬೇಕು. ಇಲ್ಲಿಂದ ಹೊಸ ಕಥೆ, ರಾಮಾಯಣ ಮುಗೀತು ನಿನ್ನೆ. ಇವತ್ತಿನಿಂದ ಮಹಾಭಾರತಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಮತ್ತು ವೇದವ್ಯಾಸ ದೇವರ ಅವತಾರಕ್ಕೆ ಬೇಕಾದಂತಹ ದೇವತೆಗಳ ಪ್ರಾರ್ಥನೆ ಇದೆಲ್ಲ ನಡೀತಾ ಇದೆ. ತಥೋ ಭವಾನ್ ದಕ್ಷಿಣ ಬಾಹುನ, ದಕ್ಷಿಣ ಬಾಹು ಬಲಗೈಯಿಂದ ಸುಧಾ ಕಮಂಡಲಂ, ಸುಧಾರಸವನ್ನ ಅಮೃತವನ್ನು ಬಡಿಸುವುದಕ್ಕಾಗಿ ಕಮಂಡಲವನ್ನು ಬಲಗೈಯಲ್ಲಿ ಹಿಡಿದಿದ್ದಾನೆ.
ಎಡಗೈಯಲ್ಲಿ ಪರಮಾತ್ಮ ಆ ಸುಧಾ ತಂಬಿಗೆಯನ್ನು ತೆಗೆದುಕೊಂಡು ಹೀಗೆ ತಂಬಿಗೆಯನ್ನು ಎಡಗೈಯಲ್ಲಿ ಬಲಗೈಯಲ್ಲಿ ಆ ಬಡಿಸುವ ಪದಾರ್ಥವನ್ನು ಹಿಡಿದುಕೊಂಡು ಬಂದಿದ್ದಾನೆ. ತಥೋ ಭವಾನ್ ದಕ್ಷಿಣ ಬಾಹುನಾ ಸುಧಾ ಕಮಂಡಲಂ ಕಲಶಂ ಚಾಪರೇಣ ಪ್ರಗಕ್ಷ್ಯ ತಸ್ಮಾನ್ ನಿರಗಾತ್ ಸಮುದ್ರ ಧನ್ವಂತರಿರ್ನಾಮ ಹರಿನ್ಮಣಿದ್ಯುತಿ. ಅತ್ಯಂತ ಶ್ರೇಷ್ಠವಾದ ಎಲ್ಲ ಆರೋಗ್ಯಗಳಿಗೆ ಎಲ್ಲ ಅನಾರೋಗ್ಯವನ್ನು ಪರಿಹಾರ ಮಾಡುವ ಆರೋಗ್ಯಪ್ರದನಾದಂತಹ ಸರ್ವೋತ್ತಮನಾದ ಸರ್ವೇಶ್ವರನಾದಂತಹ ಪರಮಾತ್ಮ ಧನ್ವಂತರಿ. ಇವತ್ತು ಮೈಸೂರಿನಲ್ಲಿ ಧನ್ವಂತರಿಯ ಆರಾಧನೆ ನಡೀತಾ ಇದೆ. ಧನ್ವಂತರಿ ಇವತ್ತೆಲ್ಲ ಜಯಂತಿ. ಹಾಗಾಗಿ ಧನ್ವಂತರಿಯ ಪರಮಾತ್ಮ ಉದ್ಭವಿಸಿದ್ದಾನೆ. ಸುಧಾ ಕಮಂಡಲಂ ಕಲಶಂ ಚಾಪರೇಣ ಪ್ರಗಕ್ಷ್ಯ ತಸ್ಮಾನ್ ನಿರಗಾತ್ ಸಮುದ್ರಾತ್ ಧನ್ವಂತರಿರ್ನಾಮ ಹರಿನ್ಮಣಿದ್ಯುತಿ ತಥೋ ಭವದ್ಧಸ್ತಗತಂ ದಿತೇ ಸುತ. ಇಷ್ಟು ಆಗ್ತಾ ಇದೆ. ದೇವರು ಹೊರಗಡೆ ಬಂದಿದ್ದಾನೆ. ದೇವರು ಹೊರಗಡೆ ಬಂದಿದ್ದಾನೋ ಇಲ್ಲೋ ಆ ಅಸುರರೆಲ್ಲರೂ ಬಂದು ದೇವರ ಕೈಯಲ್ಲಿದ್ದ ಆ ಸುಧಾ ತಂಬಿಗೆಯನ್ನು ಎತ್ತಿಕೊಂಡು ಹೋಗ್ಬಿಟ್ಟಿದ್ದಾರೆ, ಅಪಹಾರ ಮಾಡಿದ್ದಾರೆ. ಒಪ್ಪಂದ ಆಗಿತ್ತು. ಏನು ಒಪ್ಪಂದ ಆಗಿತ್ತು? ಅಮೃತ ಸಮುದ್ರ ಮಥನ ಮಾಡಿದ ಮೇಲೆ ಬಂದ ಅಮೃತವನ್ನು ಸಮಾನವಾಗಿ ಹಂಚಿಕೊಳ್ಳಬೇಕು ಅಂತ ಒಪ್ಪಂದವಾಗಿತ್ತು. ಪ್ರತಿಜ್ಞೆಯನ್ನು ಮಾಡಿದ್ದರು. ಸತ್ಯವಾದ ಪ್ರತಿಜ್ಞೆಯನ್ನು ಮಾಡಿದ್ದನ್ನು ನಡೆಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಸತ್ಯಚ್ಯುತರು, ಸತ್ಯಭ್ರಷ್ಟರು ಅಂತ ಸಮಾಜಕ್ಕೆ ಇವರ ಸ್ವಭಾವವನ್ನು ತೋರಿಸೋದಕ್ಕಾಗಿ ಪರಮಾತ್ಮ ಸರ್ವಶಕ್ತನಾಗಿದ್ದರು, ಸರ್ವಸಮರ್ಥನಾಗಿದ್ದರು, ಸುಮ್ಮನೆ ಇದ್ದ ಅಂತ ಹೇಳ್ತದೆ. ಶ್ರೀಮದ್ ಆಚಾರ್ಯ ನಿರ್ಣಯ ಕೊಡ್ತಾರೆ. ನನ್ನ ವಸ್ತುವನ್ನು ಅಪಹಾರ ಮಾಡಿಕೊಂಡು ಹೋಗಬೇಕಾದಾಗ ನಾವು ಸುಮ್ಮನೆ ಇರ್ತೇವಾ? ಇಲ್ಲ. ಅಂದ ಮೇಲೆ ಭಗವಂತ ತಾನು ತಂದ ಸುಧಾ ಅಮೃತ ಆ ತಂಬಿಗೆಯನ್ನು ಎತ್ತುಕೊಂಡು ಅಪಹಾರ ಮಾಡಿಕೊಂಡು ಹೋಗುವ ಈ ಅಸುರರನ್ನು ತಡಿಲಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದರೆ ಈ ಮಾತನ್ನು ಹೇಳ್ತಾರೆ. ಶ್ರೀಮದಾಚಾರ್ಯ ನಿರ್ಣಯ ಕೊಡ್ತಾರೆ. ಮುಕ್ತಂತ್ವಯಾ ಶಕ್ತಿ ಮತಾಪಿ ದೈತ್ಯಾನ್. ಅತ್ಯಂತ ಸಮರ್ಥನಾಗಿದ್ದಾನೆ ಪರಮಾತ್ಮ. ಆದರೂ ಕೂಡ ಸತ್ಯಚ್ಯುತಾನ್, ಸತ್ಯಭ್ರಷ್ಟರು ಇವರು. ಯಾವ ಮಾತನ್ನು ಕೊಟ್ಟಿರ್ತಾರೋ ಮಾತಿಗೆ ಸರಿಯಾಗಿ ಇವರು ನಿಂದಿರುವುದಿಲ್ಲ ಅಂತ ತೋರಿಸೋದಕ್ಕಾಗಿ ಕಾರಯಿತುಂ ವಧಾಯ ತಥೋ ಭವಾನ್ ಅನುಪಮುತ್ತಮಂ ವಪುರ್. ಇಷ್ಟಾಗ್ತಾ ಇದೆ. ಕಲಶವನ್ನು ಎತ್ತಿಕೊಂಡು ಹೋಗಿದ್ದಾರೆ. ಅಷ್ಟರಲ್ಲೇನೆ ಆ ಕಡೆಗೆ ಪರಮಾತ್ಮ ಮತ್ತೊಂದು ಅದ್ಭುತವಾದ ದಿವ್ಯವಾದ ರೂಪವನ್ನು ಧಾರಣೆ ಮಾಡಿದ್ದಾನೆ. ಅದು ಯಾವುದು? ಮೋಹಿನಿ ರೂಪವನ್ನು ಧಾರಣೆ ಮಾಡಿದ್ದಾನೆ. ಆ ಕಡೆಯಿಂದ ಗೆಜ್ಜೆ ಸಪ್ಪಳು ಸದ್ದು ಕೇಳಿಸ್ತಾ ಇದೆ. ಎಲ್ಲ ಅಸುರರು ತಮ್ಮಲ್ಲೇನೆ ತಾವು ಜಗಳಾಡ್ತಾ ಇದ್ದಾರೆ. ಆ ಕಲಶವನ್ನು ಎತ್ತುಕೊಂಡು ಹೋಗಿ ತಾಮಾದರೂ ಹಂಚಿಕೊಂಡು ಕುಡಿಬೇಕಲ್ಲ, ಅದೂ ಮಾಡ್ತಾ ಇಲ್ಲ. ಅವರ ಸ್ವಭಾವ ಹೇಗಿದೆ, ಅವರ ವರ್ತನೆ ಹೇಗಿದೆ ನೋಡಿ. ಅದನ್ನು ಪರಸ್ಪರ ನಾನು ಹೆಚ್ಚು ಕುಡಿಬೇಕು ಅಂತನ್ನುವ ಅಸುರ ಭಾವ, ಅಸುರ ಸ್ವಭಾವ. ನಿನ್ನಕ್ಕಿಂತ ಹೆಚ್ಚು ನಾನು ಒಂದು ತಮಗೆ ಹೆಚ್ಚು ಕುಡಿಬೇಕು, ಒಂದು ಲೋಟ ಹೆಚ್ಚು ಕುಡಿಬೇಕು ಅಂತ ಹೇಳಿ ತಮ್ಮಲ್ಲಿ ತಾವು ಪರಸ್ಪರವಾಗಿ ಜಗಳಾಡ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಸಮುದ್ರ ಮಥನವನ್ನು ಕಷ್ಟಪಟ್ಟು ಮಾಡಿ ಭಗವಂತ ಅದನ್ನು ಮಾಡಿಸಿದ್ದಾನೆ. ಅದು ವೇಸ್ಟ್ ಆಗಬಾರದಲ್ಲ. ಹಾಗಾಗಿ ಪರಮಾತ್ಮ ಅದ್ಭುತವಾದ ಒಂದು ರೂಪವನ್ನು ಧಾರಣೆ ಮಾಡಿ ಬಂದಿದ್ದಾನೆ. ಅದಕ್ಕೇನೆ ಮೋಹಿನಿ ರೂಪ. ಅದಕ್ಕೆ ನಾನು ಹೇಳಿದೆ, ಸಮುದ್ರ ಮಥನ ಅಂತಂದ್ರೆ ಅದು ದೇವರ ಒಂದು ಗುಂಪು. ಅನೇಕ ರೂಪಗಳಿಂದ ಭಗವಂತ ಆ ಸಮುದ್ರ ಮಥನವನ್ನು ಮಾಡಿಸಿದ್ದಾನೆ. ವಿಶಿಷ್ಟವಾದಂತಹ ರೂಪವನ್ನು ಧಾರಣೆ ಮಾಡಿ ಬಂದಿದ್ದಾನೆ. ತಥೋ ಭವಾನ್ ಅನುಪಮುತ್ತಮಂ ವಪುರ್ ಬಭೂವ ದಿವ್ಯ ಪ್ರಮದಾತ್ಮಕಂತ್ವರಂ ಶಮಂ ನಿತಂಬಾರ್ಪಿತರತ್ನಮೇಖಲಂ ಜಾಂಬೂನದಾಂಬಾಂವರ ಭೃತ್ಸು ಮಧ್ಯಮಂ ಬೃಹನ್ ತಂಬಂ ಕಲಶೋಪಮಸ್ತನಂ ಸತ್ಪುಂಡರೀಕಾಯ ನೇತ್ರಮುಜ್ವಲಂ ಸಮಸ್ತಸಾರಂ ಪರಿಪೂರ್ಣ ಸದ್ಗುಣಂ ದೃಷ್ಟ್ವೈವ ತನ್ ಸಂಮೋಹಸುರಾರಯಃ. ಆಗ ಏನೇನು ಜಗತ್ತಿನಲ್ಲಿ ಅದ್ಭುತವಾದ ಮೋಹಕವಾದ ವಸ್ತುಗಳಿವೆಯೋ ಆ ಎಲ್ಲ ವಸ್ತುಗಳಿಗೂ ಮೋಹನವನ್ನು ತಂದುಕೊಡುವ ಅದ್ಭುತವಾದ ರೂಪ ಅಂತಂದರೆ ಅದು ಮೋಹಿನಿ ರೂಪ. ಆ ರೂಪವನ್ನು ನೋಡಿ ಯಾರೂ ಮೋಹಿತರಾಗದೇ ಇದ್ದವರಿಲ್ಲ. ಅಂಥ ದಿವ್ಯವಾದ ಅದ್ಭುತವಾದ ಶ್ರೇಷ್ಠವಾದ ರೂಪ. ಸ್ತ್ರೀಯರಿಗೆ ಇರುವಂತಹ ಎಲ್ಲ ಲಕ್ಷಣಗಳು, ಭಗವಂತನ 32 ಲಕ್ಷಣಗಳ ಕೂಡಿದಂತಹ ಅದ್ಭುತವಾದಂತಹ ರೂಪವನ್ನು ಧಾರಣೆ ಮಾಡಿದ್ದಾನೆ.
ಮಾಡಿಕೊಂಡು ಬರ್ತಾ ಇದ್ದಾನೆ. ಅಷ್ಟರಲ್ಲೇ ಸಮಸ್ತ ಸಾರಂ ಪರಿಪೂರ್ಣ ಸದ್ಗುಣಂ ದೃಷ್ಟ್ವೈವ, ಆ ರೂಪವನ್ನು ನೋಡಿ ಎಲ್ಲ ಅಸುರರು ಮೋಹಿತರಾಗಿದ್ದಾರೆ. ಮೋಹಿತರಾಗುವುದು ಅಷ್ಟೇ ಅಲ್ಲ, ಆ ಕಲಶವನ್ನು ತೆಗೆದುಕೊಂಡು ಯಾವ ಕಲಶದಕ್ಕಾಗಿ ದೇವರಿಂದ ಅಪಹಾರ ಮಾಡಿಕೊಂಡು ಬಂದರು, ದೇವತೆಗಳಿಗೆ ಮಾತು ಕೊಟ್ಟದ್ದನ್ನು ಭ್ರಷ್ಟರಾದರು, ಪ್ರತಿಜ್ಞೆ ಮಾಡಿದ್ದನ್ನು ಉಲ್ಲಂಘಿಸಿದರು. ಅಂಥ ಅಮೃತ ಕಲಶವನ್ನು ಈ ಹೆಣ್ಣು ಬಂದಿದೆ, ಮೋಹಕವಾದ ಸ್ತ್ರೀ ರೂಪವನ್ನು ತೆಗೆದುಕೊಂಡು ಭಗವಂತ ಬಂದಿದ್ದಾನೆ, ಆ ದೇವರ ಆ ಮೋಹಿನಿಯ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಪರಸ್ಪರಂತೆ ಅಮೃತ ಹೇತುತೋ ಕಿಲ ವಿರುದ್ಧಮಾನ ಪ್ರದುಸ್ಮತ್ತೇ ಕರೆ, ಆಕಿನ ಕೈಯಲ್ಲಿ ಇವರೇ ಎಲ್ಲರೂ ಒಪ್ಪಿಕೊಂಡು ಕೊಡ್ತಾರೆ. ಇಲ್ಲ, ನಮ್ಮಲ್ಲಿ ನಾವು ಪರಸ್ಪರ ಜಗಳಾಡ್ಕೊಳ್ತೇವೆ, ಯಾರಿಗೂ ಸರಿಯಾಗಿ ಆಗುವುದಿಲ್ಲ, ಒಳ್ಳೆ ಹುಡುಗಿ ಇದ್ದಾಳೆ ಇವಳು, ಈಕಿ ಕೈಯಲ್ಲಿ ಕೊಟ್ಟು ಬಿಡೋಣ, ಎಲ್ಲರಿಗೆ ಸಮಾನವಾಗಿ ಈಕೆ ಹಂಚ್ತಾಳೆ ಅಂತ ಹೇಳಿ ಎಲ್ಲರೂ ಮೋಹಿತರಾಗಿ ಇಷ್ಟು ವರ್ಷದಿಂದ ಸಾಧಿಸಿದ ಆ ಅಮೃತವನ್ನು ಕೊಟ್ಟು ಬಿಟ್ಟಿದ್ದಾರೆ. ಸಮಂ ಸುಧಾಯ ಕಲಶಂ ವಿಭಜ್ಯ ನಿಪಾಯಾಸ್ಮಾನ್ ಇತಿ ವಂಚಿತಾಸ್ತ್ವಯ, ದೇವರಿಗೆ ಹೇಳ್ತಾ ಇದ್ದಾರೆ, ಅವರನ್ನ ನೀನು ಪರಮಾತ್ಮ ಮೋಸ ಮಾಡಿದಿ, ನಿನ್ನ ಸ್ತ್ರೀಭಾವ ಮುಗ್ಧೆಯಿಂದ ಹೆಣ್ಣು ಮಾಡುವ ಯಾವ ಮೋಹ ಇದೆಯೋ ಆ ಮೋಹದಿಂದ ಅವರನ್ನು ವಶಪಡಿಸಿಕೊಂಡು ಅವರ ಕೈಯಿಂದ ನೀನು ಸುಧಾ ಕಲಶವನ್ನು ಇಸಿದುಕೊಂಡಿ. ಯಾಕೆ ಹೀಗೆ ಮಾಡಿದ ಪರಮಾತ್ಮ ಅಂತಂದರೆ, ಎಲ್ಲ ಕಡೆಗೂ ಇದು ಧರ್ಮವಾಗುವುದಿಲ್ಲ. ಅಧರ್ಮದಲ್ಲಿ ಮಾಡುವ ಅಧರ್ಮವೇ ಧರ್ಮವಾಗ್ತದೆ. ಧರ್ಮಿಷ್ಠರಾಗದೇ ಇದ್ದ ಜನರಲ್ಲಿ ಮಾಡುವಂತಹ ಯಾವ ಅಧರ್ಮವಿದೆಯೋ ಅದೇ ಧರ್ಮ ಅಂತ ಆಗ್ತದೆ. ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ ನೋಡ್ರಿ. ಧರ್ಮಚ್ಛಲಂ ಪಾಪ ಜಲೇಶು ಧರ್ಮ ಇತಿ ತ್ವಯಾ ಜ್ಞಾಪಯಿತುಂ ತದೋಕ್ತಂ ಯದ್ಯತ್ಕೃತಂ ಮೇ ಭವತಾಂ ಯದೀಹ ಸಂವಾದ ಏವೋದ್ವಿಭುಜೇ ಸುಧಾಮಿಮಾಂ. ಧರ್ಮಚ್ಛಲಂ ಪಾಪಜನೇಷು ಧರ್ಮ ಇತಿ ಜ್ಞಾಪಯಿತುಂ. ನಿಮ್ಮ ಮನೆಗೆ ಯಾರೋ ಕಳ್ಳರು ಬಂದಿದ್ದಾರೆ, ಕಳ್ಳತನ ಮಾಡಲಿಕ್ಕೆ, ಎಲ್ಲವನ್ನು ದೋಚಿಕೊಂಡು ಹೋಗೋದಕ್ಕಾಗಿ ಬಂದಿದ್ದಾರೆ. ಆಗ ಅವರು ಕೇಳ್ತಾರೆ, ಖರೆ ಹೇಳ್ರಿ, ಹಣ ಎಲ್ಲಿಟ್ಟಿದ್ದೀರಿ, ಅದ್ರ ಕೀಲಿ ಕೊಡ್ರಿ. ಕಳ್ಳರು ಬಂದಿದ್ದಾರೆ, ಕೇಳ್ತಾ ಇದ್ದಾರೆ, ಧರ್ಮ ಸತ್ಯವ ಮಾತನಾಡೋದೇ ಧರ್ಮ, ಹಾಗಾಗಿ ಅವರು ಕೇಳಿದ್ದಕ್ಕೆ ನಾವು ಸುಳ್ಳು ಮಾತನಾಡಬಾರದು ಅಂತ ಹೇಳಿ ನೀವು ನಿಮ್ಮ ಟಿಜೋರಿಯೋ ಕಪಾಟ್ ಚಾವಿ ಅವ್ರ ಕೈಗೆ ಕೊಟ್ಬಿಡ್ತೀರಾ? ತಗೊಳ್ರಿ, ಅಲ್ಲಿದೆ ನೋಡ್ರಿ, ಸುಳ್ಳು ಹೇಳಬಾರದು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅಂತ ಕೊಟ್ಬಿಡ್ತೀರಾ? ಅಥವಾ ಏನೋ ಸುಳ್ಳು ನೆಪವನ್ನು ಹೇಳಿ ಕಳಿಸ್ತೀರೋ? ಅಧರ್ಮಶೀಲರಾದವರಿಗೆ, ಧರ್ಮಚ್ಯುತರಾದವರಿಗೆ ಮಾಡುವಂತಹ ಅಧರ್ಮವೂ ಧರ್ಮವಂತ ಆಗ್ತದೆ. ಹಾಗಾಗಿ ಪರಮಾತ್ಮ ಅವರು ಸತ್ಯಚ್ಯುತರಾಗಿದ್ದಾರೆ, ಮಾಡಿದ ಒಪ್ಪಂದಕ್ಕೆ ವಿರುದ್ಧವಾಗಿ ವರ್ತನೆ ಮಾಡಿದ್ದಾರೆ ಮತ್ತು ದೇವರನ್ನ ತಿರಸ್ಕಾರ ಮಾಡಿದ್ದಾರೆ, ದೇವತೆಗಳನ್ನು ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಪರಮಾತ್ಮ ಅವರಿಗೂ ಮೋಸ ಮಾಡಿದ್ದು ಮೋಸವಲ್ಲ, ಕಿಂತು ಧರ್ಮವೇ. ಇದು ನಮಗೆ ನೀತಿಯನ್ನಾಗಿ ಪರಮಾತ್ಮ ತೋರಿಸುತ್ತಿದ್ದಾನೆ. ಎಲ್ಲಿ ನಾವು ಧರ್ಮವನ್ನ ಮಾಡಬೇಕು, ಎಲ್ಲಿ ಅಧರ್ಮವೂ ಧರ್ಮವಾಗ್ತದೆ, ಸರಿಯಾಗಿ ನಾವು ಬ್ಯಾಲೆನ್ಸ್ ಆಗಿ ವಿಚಾರ ಮಾಡಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಧರ್ಮಚ್ಚಲಂ ಪಾಪ ಜನೇಷು ಧರ್ಮ ಇತಿ ತ್ವಯಾ ಜ್ಞಾಪಯಿತುಂ ತದೋಕ್ತಂ ಯದ್ಯತ್ಕೃತಂ ಮೇ ಭವತಾಂ ಯದೀಹ ಸಂವಾದ ಏವೋದ್ವಿಭುಜೇ ಸುಧಾಮಿಮಾಂ ಯಥೇಷ್ಟತೋಹಂ ವಿಭಜಾಮಿ ಸರ್ವದಾ. ಆಗ ಪರಮಾತ್ಮ ಹೇಳ್ತಾನೆ ನೋಡ್ರಿ, ಎಲ್ಲ ರೀತಿಯಿಂದಲೂ ಪರಮಾತ್ಮ ಹೇಳ್ತಾನೆ, ನೀವು ನನ್ನ ಕೈಯಲ್ಲಿ ಸುಧಾ ಕಲಶವನ್ನು ಕೊಟ್ಟಿದ್ದೀರಿ, ಆದರೆ ನಾನು ಸರಿಯಾಗಿ ಇದನ್ನು ವಿಭಾಗ ಮಾಡಿ ನಿಮಗೆ ಉಣಿಸ್ತೇನೆ ಅಂತ ನೀವು ವಿಶ್ವಾಸ ಪಡುವ ಅಗತ್ಯವಿಲ್ಲ. ಸ್ಪಷ್ಟವಾಗಿ ಶಬ್ದವನ್ನು ದೇವತೆಗಳು ದಾನವರು ಸಂಧಾನ ಮಾಡಿಕೊಂಡಿದ್ದಾರೆ, ಪರಸ್ಪರ ಮಾತುವನ್ನು ಹಂಚಿಕೊಂಡಿದ್ದಾರೆ. ಏನಂತ ಹಂಚಿಕೊಂಡಿದ್ದಾರೆ? ಅಮೃತಮಂಥನ ಮಾಡಿದ ಮೇಲೆ ಸುಧಾ ಅಮೃತ ಬರುತ್ತದೆ, ಅದನ್ನು ಸಮಾನವಾಗಿ ಹಂಚಿಕೋಣ ಅಂತ ಪರಸ್ಪರ ಮಾತನಾಡಿಕೊಂಡಿದ್ದಾರೆ. ಆದರೆ ಮೋಹಿನಿ ರೂಪಿಯಾದ ಪರಮಾತ್ಮ ಆ ಕಲಶವನ್ನು ಇಸ್ಕೊಳ್ಬೇಕಾದಾಗ ಈ ಮಾತನ್ನು ಹೇಳಿಲ್ಲ, ನಿಮ್ಮ ಸಮಾನವಾಗಿ ಇಬ್ಬರಿಗೂ ಬಡಿಸ್ತೇನೆ ಅಂತೇನು ಹೇಳಿಲ್ಲ.
ವಿರುದ್ಧವಾಗಿ ನನಗೆ ಹೇಗೆ ತೋರ್ತದೋ ಹಾಗೆ ನಾನು ಬಡಿಸೋಳು. ನನ್ನ ಮೇಲೆ ನೀವು ವಿಶ್ವಾಸ ಇಡಬೇಡ್ರಿ, ಯಾವ ಕಾರಣಕ್ಕಾಗಿಯೂ ವಿಶ್ವಾಸ ಇಡಬೇಡ್ರಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಸ್ಪಷ್ಟವಾಗಿ ಹೇಳಿದ್ದರೂ ಆ ಅಸುರರು ದುಷ್ಟರು ಸ್ತ್ರೀಭಾವ ಮುಗ್ಧರಾಗಿ ಅವಳ ಹೇಳಿದ ಮಾತನ್ನು ಲಕ್ಷ್ಯ ಗಮನ ಕೊಡದೇನೆ ಅವಳ ರೂಪಲಾವಣ್ಯಕ್ಕೆ ಮೋಹಿತರಾಗಿ ವಶರಾಗಿ ಎಲ್ಲದಕ್ಕೂ ತಲೆಯನ್ನು ದೂಗಿಸ್ತಾ ಆಕಿನ ಕೈಯಲ್ಲಿ ಕಲಶವನ್ನು ಕೊಟ್ಟಿದ್ದಾರೆ. ಏನು ಮೋಸ ಇದೆ ಇಲ್ಲಿ? ಏನು ಮೋಸ ಇಲ್ಲ. ಲೋಕದಲ್ಲಿ ಪ್ರವಾದ ಇದೆ, ದೇವತೆಗಳು ದೇವರು ಎಲ್ಲರೂ ಸೇರಿ ಅಸುರರಿಗೆ ಮೋಸ ಮಾಡಿ ಅಮೃತವನ್ನ ದೈತ್ಯರಿಗೆ ಕೊಡಲಿಲ್ಲ. ಮೊದಲಿಗೆ ಮೋಸ ಮಾಡಿದ್ದು ದೈತ್ಯರೇ. ದೇವರ ಕೈಯಲ್ಲಿದ್ದ, ದೇವರು ಬಡಿಸೋದಕ್ಕಾಗಿಯೇ ಕಲಶವನ್ನ ಕಮಂಡಲಗಳನ್ನು ಹಿಡಿದುಕೊಂಡು ಬಂದಿದ್ದಾನೆ ತಾನೇ. 2 ಕ್ಷಣ ತಾಳ್ಮೆಯಿಲ್ಲದೇನೆ ಬಂದ ಅಮೃತವನ್ನ ಅಪಹಾರ ಮಾಡಿಕೊಂಡು ಹೋದರು 1, ದೇವರಿಗೆ ಅವಮಾನ ಮಾಡಿದರು 2, ಪ್ರತಿಜ್ಞೆಯಿಂದ ಚ್ಯುತರಾದರು 3. ಅಂಥವರು ಮತ್ತು ಮೋಹಿನಿ ರೂಪವನ್ನು ತಾಳಿದ್ದಕ್ಕೆ ಪರಮಾತ್ಮ ಸತ್ಯವಾಗಿ ಹೇಳ್ತಾ ಇದ್ದಾನೆ, ನನ್ನ ಮೇಲೆ ನೀವು ವಿಶ್ವಾಸ ಇಡಬೇಡ್ರಿ ಅಂತ ಹೇಳಿ. ಹಾಗಾಗಿ ವಿಶ್ವಾಸ ಇಡಬೇಡ ಅಂತ ಹೇಳಿದರೂ ತಮ್ಮ ದುಷ್ಟವಾದ ಸ್ವಭಾವ ಅದರಿಂದ ಮೋಹಿತರಾಗಿ ತಾವು ಅವರ ಕೈಯಲ್ಲಿ ಕಲಶ ಕೊಟ್ಟಿದ್ದಾರೆ, ಅವಳ ಕೈಯಲ್ಲಿ. ಹಾಗಾಗಿ ಯಾರು ತಪ್ಪಿದು? ದೈತ್ಯರ, ಅಸುರರ ತಪ್ಪಾದದ್ದರಿಂದಲೇನೆ ನಾವು ಇದನ್ನ ಅನ್ಯಥಾ ಭಾವಿಸಬಾರದು ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾ ಇದ್ದಾರೆ. ಯಥೇಷ್ಟತೋಹಂ ವಿಭಜಾಮಿ ಸರ್ವಥ ನ ವಿಶ್ವಸಧ್ವಂ, ನನ್ನ ಮೇಲೆ ವಿಶ್ವಾಸ ಮಾಡಬೇಡ್ರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಣ ಕೊಡುವ ವ್ಯಕ್ತಿ, ನಾನು ಹಣ ಕೊಡ್ತಾ ಇದ್ದಾಗ ನನ್ನ ಮೇಲೆ ವಿಶ್ವಾಸ ಇಡಬೇಡ್ರಿ ನೀವು, ನಾನು ತಿರುಗಿ ಕೊಡ್ತೀನಿಲ್ಲೋ ಗೊತ್ತಿಲ್ಲ ಅಂತಂದ ವ್ಯಕ್ತಿ ನೀವು ಹಣ ಕೊಡ್ತೀರಾ? ಅವನ ಯಾಕೆ ಕೊಡ್ತೀವಿ ನಾವು? ವಿಶ್ವಾಸ ಇಡಬೇಡ್ರಿ ಅಂತ ಇಸ್ಕೊಳ್ಳುವ ವ್ಯಕ್ತಿನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಗ ನಾವು ಹೇಗೆ ಅವನಿಗೆ ಕೊಡುವುದು? ಹಾಗಾಗಿ ಪರಮಾತ್ಮ ಸ್ಪಷ್ಟವಾಗಿ ಹೇಳಿದಾಗ ಅದನ್ನು ಲೆಕ್ಕ ಮಾಡದೇನೆ, ವಿಚಾರ ಮಾಡದೇನೆ, ತಾವು ಅದನ್ನು ಅನುಸರಿಸಿ ವಿಚಾರ ಮಾಡಬೇಕಾಯಿತು, ಮಾಡದೇನೆ ಸ್ತ್ರೀಭಾವ ಮುಗ್ಧೆಯಿಂದ ಅದನ್ನು ಕೈಯಲ್ಲಿ ಕೊಟ್ಟು ಬಿಟ್ಟು ಬಿಟ್ಟಿದ್ದಾರೆ. ಆಗ ದೇವರು ಹೇಳಿದ್ದಾನೆ, ನನಗೆ ಹೇಗೆ ಬೇಕು ಹಾಗೆ ನಾನು ಬಡಿಸ್ಕೊಳ್ತೇನೆ. ಆಗ ಇತಿ ಪ್ರಹಸ್ಯಾಭೀತಂ ನಿಶಮ್ಯ ಸ್ತ್ರೀಭಾವ ಮುಗ್ಧೇಸ್ತು ತಥೇತಿ ದೇವದ. ಆಗಲಿ ನೀ ಏನೇನು ಮಾಡ್ತಿ ಮಾಡು. ಅವರೇ ಒಪ್ಪಿಗೆ ಕೊಟ್ಬಿಟ್ರು, ನೀನು ಏನು ಮಾಡ್ತಿ ಮಾಡು, ನಾವು ನಿನ್ನ ಕೈಯಲ್ಲಿ ಸುಧಾ ಕಲಶವನ್ನು ಕೊಡ್ತಾ ಇದ್ದೇವೆ, ನಿನಗೆ ಹೇಗೆ ಬೇಕು ಹಾಗೆ ಮಾಡು ಅಂತ ನಗತಾ ನಗತಾ ಅವರು ಆ ನಗುವ ಮುಖವನ್ನು ನೋಡಿ ಮೋಹಿತರಾಗಿ ಅವರು ಓಂ ಅಂದುಬಿಟ್ರು. ತಥೇತಿ ತೇ ಬ್ರುವನ್, ಆಗಲಿ ಹಾಗಾದರೆ ಸಾಲಾಗಿ ಕೂಡ್ರಿ, ದೈತ್ಯರು ಒಂದು ಕಡೆಗೆ ಕೂಡ್ರಿ ಸಾಲಾಗಿ, ದೇವತೆಗಳು ಒಂದು ಕಡೆಗೆ ಸಾಲಾಗಿ ಕೂಡ್ರಿ, ನಾನು ಬಡಿಸ್ತೇನೆ ಅಂತ ಹೇಳಿದ್ರು. ಆಯಿತು ಅಂತ ಹಾಗೆ ಕೂತರು. ತತಶ್ಚ ಸಂಸ್ಥಾಪ್ಯ ಪೃಥಕ್ ಸುರಾಸುರಾನ್ ತವಾತಿ ರೂಪೋಚ್ಚಲಿತಾನ್ ಸುರೇತರಾನ್ ಸರ್ವಾನ್ ಭವದ್ದರ್ಶನ. ಎಲ್ಲರೂ ಆ ಮೋಹಿನಿಯನ್ನೇ ನೋಡ್ತಾ ಇದ್ದಾರೆ ಅಸುರರೆಲ್ಲ. ಆಗ ದೇವರು ಹೇಳಿದ, ಮೋಹಿನಿ ರೂಪಿಯಾದ ಪರಮಾತ್ಮ ಹೇಳಿದ, ನೀವು ನನ್ನ ಹೀಗೆ ಕಣ್ಣಿನಿಂದ ಪಿಕಿ ಪಿಕಿ ನೋಡ್ತಾ ಇದ್ದರೆ ನನಗೆ ನಾಚಿಕೆ ಆಗ್ತದೆ. ಹಾಗಾಗಿ ನೀವು ಕಣ್ಣು ಮುಚ್ಚಿ ಕೂಡ್ರಿ, ನಿಮ್ಮ ಕೈಯಲ್ಲಿ ನಾನು ಅಮೃತ ಹಾಕ್ತೇನೆ, ಕೈಯಲ್ಲಿ ಬಿದ್ದಾಗ ಅದನ್ನು ಕುಡಿರಿ. ಆಕೆ ಏನು ಹೇಳ್ತಾಳೆ ಎಲ್ಲದಕ್ಕೂ ಹ್ಞೂ ಅಂತ ಇದ್ರು. ಆಯ್ತಮ್ಮ, ನೀನು ಹೇಗೆ ಹೇಳ್ತೀಯ ಹಾಗೆ ಆಗಲಿ. ತತಶ್ಚ ಸಂಸ್ಥಾಪ್ಯ ಪೃಥಕ್ ಸುರಾಸುರಾಂತವಾತಿ ರೂಪೋಚ್ಚಲಿತಾನ್ ಸುರೇತರಾನ್ ಸರ್ವಾನ್ ಭವದ್ದರ್ಶನ ಈಕ್ಷ ಲಜ್ಜಿತಾಸ್ಮ್ಯಹಂ ದೃಶೋ ಮೀಲಯಿತ್ಯವೋಚಃ. ಆಗ್ಲಿ ಅಂತ ಕಣ್ಣು ಮುಚ್ಚಿದ್ರು. ನಿಮೀಲಿತಾಕ್ಷೇಷು ಅಸುರೇಷು ದೇವತಾ ನ್ಯಪಾಯ ಸ್ವಾದ್ವಮೃತಂ ತತಃ ಪುಮಾನ್. ಆಗ ಎಲ್ಲ ದೇವತೆಗಳಿಗೆ ಪರಮಾತ್ಮ ಅಮೃತವನ್ನು ಬಡಿಸ್ತಾ ಇದ್ದಾನೆ. ಎಲ್ಲರೂ ಸಮೃದ್ಧವಾಗಿ ಪರಮಾತ್ಮ ಎಲ್ಲರಿಗೆ ಸಮೃದ್ಧವಾಗಿ ಹಂಚಿದ್ದಾನೆ, ಎಲ್ಲರೂ ಕುಡಿತಾ ಇದ್ದಾರೆ. ಎಷ್ಟೊತ್ತಾದರೂ ನಮ್ಮ ಸಾಲಿಗೆ ಅಮೃತ ಬಂದಿದೆಯೋ ಇಲ್ಲವೋ ಅಂತ ನೋಡಬೇಕು ಅಂತ ಹೇಳಿ ಒಬ್ಬ ಅಸುರ ಸಣ್ಣಾಗಿ ಕಣ್ಣು ತೆಗೆದು ನೋಡಿದ. ಓಹೋ, ಈ ಅಮೃತವನ್ನ ಎಲ್ಲರಿಗೆ ದೇವತೆಗಳಿಗೇ ಬಡಿಸ್ತಾ ಇದ್ದಾರೆ ಹೊರತು ನಮ್ಮ ಕಡೆಗೆ ಬರ್ತಾನೆ ಇಲ್ಲ ಇದು ಅಂತ ತಾನು ತಿಳಿದ ಒಬ್ಬ ದೈತ್ಯ ತಾನೇನು ಮಾಡಿದ, ಆ ರೂಪವನ್ನೇ ತೆಗೆದುಕೊಂಡು ದೇವತಾ ರೂಪವನ್ನು ತೆಗೆದುಕೊಂಡು ದೇವತಾ ಸಾಲದಲ್ಲಿ ಕೊನೆಯಾಗಿ ಹೋಗಿ ಕೂತ. ಓ, ನನ್ನ ಕಡೆಗೆ ಬರ್ತದೋ ಇಲ್ಲೋ ಗೊತ್ತಿದ್ದಿಲ್ಲ, ನಮ್ಮ ಹತ್ರ ಇದು ಬರ್ತದೋ ಇಲ್ಲೋ ಗೊತ್ತಿಲ್ಲ, ಹಾಗಾಗಿ ನಾನು ಆ ಕಡೆಗೆ ಹೋಗಿ ಕೂಡ್ತೇನೆ ಅಂತ ತಾನು ಎದ್ದು ಹೋಗಿ ಕೂತ.
ಕ್ಷಣೇನ ಭೂತ್ವ ಆಗ ನ್ಯಪಾಯ ಸ್ವಾತ್ಮಮೃತಂ ತತಃ ಪುಮಾನ್ ಕ್ಷಣೇನ ಭೂತ್ವಾ ಪಿಬತ ಸುಧಾಂ ಶಿರೋ ರಾಹುರ್ನ ಕೃಂತಶ್ಚ ಸುದರ್ಶನೇನ. ಆಗ ಎಲ್ಲರ ಕೈಯಲ್ಲಿ ಹಾಕ್ತಾ ಹಾಕ್ತಾ ಕೊನೆಗೆ ಸೂರ್ಯಚಂದ್ರರಿಗೆ ಹಾಕಿದಾದ ಮೇಲೆ ಈ ರಾಹು ಬಂದ. ರಾಹು ಬಂದು ಕೂತಿದ್ದಾನೆ. ಪರಮಾತ್ಮ ಅವನ ಕೈಯಲ್ಲಿ ಅಮೃತವನ್ನು ಹಾಕಿದ್ದಾನೆ. ಹಾಕಿ ಅದನ್ನು ಪ್ರಾಶನ ಮಾಡ್ತಾ ಇದ್ದಾನೆ ರಾಹು. ಅಷ್ಟರಲ್ಲೇನೆ ಆ ಸೂರ್ಯಚಂದ್ರರು ಹೇಳ್ತಾರೆ, ಸ್ವಾಮಿ ಇವನು ನಮ್ಮ ಪಕ್ಷದವನಲ್ಲ, ಇವ ಅಸುರ, ಹಾಗಾಗಿ ಮೋಸದಿಂದ ಇಲ್ಲಿ ಬಂದು ಕೂತಿದ್ದಾನೆ, ಅವನನ್ನು ಸಂಹಾರ ಮಾಡುವಂತಂದ ಕೂಡಲೇ ಮೋಹಿನಿ ಹೋಗಿ ದೇವರಾಗಿ ಅದನ್ನು ಚಕ್ರದಿಂದ ರುಂಡವನ್ನೇ ಕಡ್ದು ಹಾಕಿದ್ದಾರೆ. ನಿಧಾನವಾಗಿ ಕೇಳಿ. ಕಥೆ ನಿಮಗೆ ಗೊತ್ತಿದೆ. ಕಥೆಯಲ್ಲಿದ್ದ ಹಿನ್ನೆಲೆ ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಮೋಸ, ಯಾವುದು ನ್ಯಾಯ, ಇದನ್ನು ಶ್ರೀಮದಾಚಾರ್ಯರು ಕೊಟ್ಟ ನಿರ್ಣಯದಿಂದ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿಯೇ ಈ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿತ್ತು. ಮೊಟ್ಟ ಮೊದಲು ಅಮೃತವನ್ನ ಎತ್ತಿಕೊಂಡು ಹೋದದ್ದು ಅಸುರರು. ಮೋಹಿನಿ ರೂಪವನ್ನು ತಾಳಿಕೊಂಡು ಬಂದ ಪರಮಾತ್ಮ. ಯಾಕೆ ಇವರು ಭ್ರಷ್ಟರಿದ್ದಾರೆ, ಈ ರೂಪದಿಂದ ಮೋಹಿತರಾಗ್ತಾರೆ ಅಂತ ಅನ್ನೋದು ಪೂರ್ಣ ಗೊತ್ತು ಪರಮಾತ್ಮನಿಗೆ. ಅವರೇನಾದರೂ ಸುಧಾವನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಿಲ್ಲ ಅಂದ್ರೆ ಪರಮಾತ್ಮ ಕದಾಚಿತ್ ಪರಸ್ಪರವಾಗಿ ಹಂಚ್ತಾ ಇದ್ನೋ ಏನೋ ಗೊತ್ತಿಲ್ಲ. ಆದರೆ ಹಂಚುವ ಒಪ್ಪಂದವನ್ನು ಮುರಿದು ಹಾಕಿದ್ರು ಮೊದಲಿಗೆ ಅಸುರರೇ. ಆಮೇಲೆ ಮೋಹಿನಿ ಹೇಳ್ತಾ ಇದ್ದಾಳೆ, ನಾನು ಮೋಸ ಮಾಡವಳು, ನನ್ನ ಮೇಲೆ ವಿಶ್ವಾಸ ಮಾಡಬೇಡ್ರಿ, ನನಗೆ ಹೇಗೆ ಬೇಕು ನಾನು ಹಾಗೆ ಬಡಿಸವಳು ಅಂತ ಸ್ಪಷ್ಟವಾಗಿ ತಾನು ತನ್ನ ವಾಕ್ಯದಿಂದ ಬೋಧನೆ ಮಾಡ್ತಾ ಇದ್ದಾಳೆ. ಅದನ್ನು ತಿಳಿದುಕೊಳ್ಳಿಲ್ಲ. ಮೋಹಿತರಾಗಿ ಕೊಟ್ಟು ಬಿಟ್ರು ಎಲ್ಲರೂ. ಆಗ ಸಾಲಾಗಿ ಕೂಡಂದ್ರೆ ಕೂತ್ರು, ಕಣ್ಣು ಮುಚ್ಚುಕೋ ಅಂದ್ರೆ ಕಣ್ಣು ಮುಚ್ಚಿಕೊಂಡ್ರು. ಎಲ್ಲ ದೇವತೆಗಳಿಗೆ ಬಿಡಿಸ್ತಾ ಇದ್ದಾರೆ. ಅಷ್ಟರಲ್ಲಿ ಒಬ್ಬವ ರಾಹು ಕಣ್ಣನ್ನು ತೆಗೆದು ನೋಡಿದ. ಆಗ ಬಂದು ಪಕ್ಕಕ್ಕೆ ಕೂತ, ಸೂರ್ಯಚಂದ್ರರ ಪಕ್ಕಕ್ಕೆ ಕೂತ, ದೇವರು ಕೈಯಲ್ಲಿ ಅಮೃತವನ್ನು ಹಾಕಿದ್ದಾನೆ, ಕುಡಿತಾ ಇದ್ದಾನೆ. ಅಷ್ಟರಲ್ಲಿ ಅವರ ಸೂಚನೆಯಿಂದ ಪರಮಾತ್ಮ ಸುದರ್ಶನ ಚಕ್ರದಿಂದ ಶಿರಚ್ಛೇದವನ್ನು ಮಾಡಿದ್ದಾನೆ. ಇಷ್ಟು ಕಥೆಯನ್ನು ನೀವು ಕೇಳಿದ್ರಿ. ಈಗ ದುರ್ಜನರಲ್ಲಿ ಸತ್ಯಕಂದಿಂದ ವ್ಯವಹಾರ ಮಾಡಬಾರ್ದು ಅಂತ ಹೇಳಿದಂಗೆ ಆತೀವಿ ನಾವು. ಹೌದು. ಧರ್ಮಚ್ಛಲಂ ಪಾಪ ಜನೇಶು ಧರ್ಮ. ಅಧರ್ಮಶೀಲರಾದವರು, ದುಷ್ಟರಾದವರಲ್ಲಿ ಧರ್ಮವನ್ನ ಮಾಡಬಾರದು, ಅಧರ್ಮವನ್ನೇ ಮಾಡಬೇಕು. ಅಧರ್ಮವೇ ಧರ್ಮವಾಗಿ ಪರಿಣಾಮಗೊಳ್ಳುತ್ತದೆ. ನಾ ಅದಕ್ಕೆ ಉದಾಹರಣೆ ಕೊಟ್ಟೆ ನಿಮಗೆ. ದೇಶಪಾಂಡೆ ಅವರು ಅಂತ ಹೇಳಿ ಶ್ರೀಮಂತರು, ಅವ್ರ ಮನೆಗೆ ನಾವು ಸ್ಕೆಚ್ ಹಾಕ್ಬೇಕು ಅಂತ ಕರಡು ಸ್ಕೆಚ್ ಹಾಕಿದ್ರಪ್ಪ. ಹಾಕುದು ಬೇಡ, ಸುಮ್ಮನೆ ಉದಾಹರಣೆ ಕೊಡ್ತಾ ಇದ್ದೇನೆ. ಅವರು ಬಂದರು ನಿಮ್ಮ ಮನೆಗೆ. ನಿಮ್ಮ ಮನೆಯಲ್ಲಿ ಎಲ್ಲಿ ಹಣ ಇದೆ, ಎಲ್ಲೂ ಬಂಗಾರ ಇಟ್ಟಿದ್ದೀರಿ, ಏನು ಆಸ್ತಿ ಇದೆ ಅದನ್ನು ಕೊಡ್ರಿ ಅಂತ ಹೇಳಿ ನಿಮಗೆ ಜಬರಿಸಿ ಬಂದು ಕೇಳಿದರೆ, ತಡ್ರಿ ಅಂತ ಹೇಳಿ ಅವರಿಗೆ ಶಾಸ್ತ್ರದಲ್ಲಿ ಹೇಳಿದೆ, ನಾವು ವೈಷ್ಣವರು, ವಿಷ್ಣು ಭಕ್ತರು, ಹಾಗಾಗಿ ಸತ್ಯವನ್ನೇ ಮಾತನಾಡಬೇಕು ಅಂತ ಹೇಳಿ ಅವ್ರ ಕೈ ಕಿಲಿ ಕೊಡ್ತೀರಾ ನೀವು? ಅಥವಾ ಏನು ಹೇಳ್ತೀರಿ? ಇಷ್ಟು ದಿವಸ ಇತ್ತಪ್ಪ, ಈಗ ನಮ್ಮ ಮಗ ಬೆಂಗಳೂರಿಗೆ ತೊಗೊಂಡು ಹೋಗ್ಯಾನ ಅಂತ ಹೇಳ್ತಿರೋ? ಸುಳ್ಳು ಹೇಳಿಬಿಡ್ಬೇಕಾಗ್ತದೆ. ಸುಳ್ಳು ಹೇಳಿದ್ವಿಲ್ಲ, ಪಾಪ ಬಂತಲ್ಲ ಅಂದ್ರೆ ಅವರು ಅಧರ್ಮಶೀಲರು, ಅವರು ದುಷ್ಟರು. ಅವರ ಮುಂದೆ ಹೇಳಿದ ಅಧರ್ಮವು ಅಸತ್ಯವೂ ಸತ್ಯವಾಗ್ತದೆ, ಅಧರ್ಮವು ಧರ್ಮವಾಗ್ತದೆ. ಹೀಗೆ ನೀವು ಸಮಾಜದಲ್ಲಿ ಬದುಕಬೇಕು ಅಂತ ನೀತಿಯನ್ನು ತಿಳಿಸೋದಕ್ಕಾಗಿ ಪರಮಾತ್ಮ ತಾನು ಮಾಡಿ ತೋರಿಸಿದ. ಇದೇ ಒಂದು ಸಂದರ್ಭ. ಮತ್ತೊಂದು ಕಡೆಗೆ ರಾಯರ ಆರಾಧನೆ ಮಾಡ್ತಾ ಇದ್ದೇವೆ, ಟೀಕಾರಾಯರ ಆರಾಧನೆ ಮಾಡ್ತಾ ಇದ್ದೇವೆ, ಒಂದು ಕಡೆಗೆ ಬಿಲ್ಡಿಂಗ್ ಕಟ್ಲಿಕ್ಕತ್ತೀವಿ, ಸ್ವಲ್ಪ ಹಣ ಕೊಡ್ರಿ ಅಂತ ಯಾರಾದರೂ ಬಂದು ನಿಮಗೆ ಕೇಳಿದಾಗ ನೀವೇನು ಹೇಳ್ತೀರ? ಆಗ ಸುಳ್ಳು ಹೇಳಬಾರ್ದು. ನಮ್ಮ ಮಗ ತೊಗೊಂಡು ಹೋದ ಎಲ್ಲ, ನನ್ನ ಕಡೆ ಏನಿಲ್ಲ ಅಂತ ಹೇಳಬಾರ್ದು. ಆವಾಗ ನಿಮ್ಮಲ್ಲಿ ಏನಿದೆಯೋ, ನಿಮ್ಮ ಕೈಯಿಂದ ಏನು ಕೊಡ್ಲಿಕ್ಕೆ ಆಗ್ತದೋ ಆವಾಗ ಅಷ್ಟು ಕೊಟ್ಟು ಕಳಿಸ್ತೀರೋ, ಅಥವಾ ಅವರಿಗೂ ಸುಳ್ಳು ಹೇಳ್ತಿರೋ. ಆಗ ನೀವು ಸುಳ್ಳು ಹೇಳಿದರೆ ಅದು ಪಾಪವಾಗ್ತದೆ. ಯಾಕೆ? ಅವರು ಸಜ್ಜನರು, ಸಮಾಜಕ್ಕೆ ಲೋಕಕ್ಕೆ ಹಿತವಾಗಲಿ ಅಂತ ಹೇಳಿ ಏನೋ ಒಂದು ಸಮಾಜದ ಕಾರ್ಯವನ್ನು ಮಾಡ್ಲಿಕ್ಕೆ ಹೊರಟವರು. ಆವಾಗ ಅವ್ರ ಮುಂದೆ, ಕಳ್ಳರ ಮುಂದೆ ಹೇಳಿದ ಮಾತನ್ನೇ ಇವರು ಮುಂದೆ ಹೇಳಿದರೆ ಅದು ಧರ್ಮ ಆಗೋದಿಲ್ಲ, ಅದು ಅಧರ್ಮವಾಗ್ತದೆ. ಅದು ಅಸತ್ಯವು ಸತ್ಯವಾಗುವುದಿಲ್ಲ, ಅಸತ್ಯವು ಇದು ಅಸತ್ಯವೇ ಆಗ್ತದೆ. ಹಾಗಾಗಿ ಅಸುರರು, ಅವರ ಉದ್ದೇಶವೇ ದುರುದ್ದೇಶ, ಆಲೋಚನವೇ ದುರಾಲೋಚನೆ, ಲೋಕಕ್ಕೆ ಸಮಾಜಕ್ಕೆ ಹಿತವನ್ನು ಮಾಡಬಾರದಂತ ಉದ್ದೇಶದಿಂದಲೇ ತಾವು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಸತ್ಯದಿಂದ ವಂಚಿತರಾಗಿದ್ದಾರೆ.
ಅಂಥವರಲ್ಲಿ ದೇವರು ಮಾಡಿದ ಯಾವ ಕೆಲಸವಿದೆಯೋ ಅದು ಧರ್ಮವೇ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಸಮಯ ಸಂದರ್ಭಗಳಂತೆ. ಅದಕ್ಕೆ 2 ಉದಾಹರಣೆಗಳನ್ನು ನಾನು ಕೊಟ್ಟೆ ನಿಮಗೆ. ಹಾಗಾಗಿ ಏನೂ ತಪ್ಪಿಲ್ಲ, ಅವಶ್ಯ ದೇವರು ಮಾಡಿದ್ದು. ಹಾಗಾಗಿ ಇಷ್ಟಾಗಿದೆ, ದೇವರು ಸುದರ್ಶನ ಚಕ್ರದಿಂದ ಅವರನ್ನು ಕೊಂದು ಹಾಕಿದ್ದಾನೆ. ಆಗ ದೇವರಿಗೆ ಗೊತ್ತಾಗ್ತಿತ್ತಲ್ಲ, ಈ ಸೂರ್ಯಚಂದ್ರರಿಂದ ತಿಳಿದುಕೊಳ್ಳುವ ಅಗತ್ಯ ಏನಿತ್ತು ದೇವರು ಸರ್ವಜ್ಞ ಹೌದು ಅಲ್ವೋ? ಯಾಕೆ ದೇವರು ಬಿಟ್ಟ? ಅವರು ಹೇಳಿದ ಮೇಲೆ ಯಾಕೆ ರುಂಡವನ್ನು ಕಡ್ದು ಹಾಕಿದ ಅಂದರೆ ನಿರ್ಣಯ ಕೊಡ್ತಾರೆ. ದೇವರು ಅಸರ್ವಜ್ಞ ಇದ್ದಾನೆ ಅಂತ ಅರ್ಥ ಮಾಡಿಕೊಳ್ಬೇಡ್ರಿ. ದೇವರು ಮಾಡಿದ್ದು ಯಾಕೆ ಗೊತ್ತಾ? ಆಗ ತೇನಾಮೃತಾರ್ಥಂ ಹಿ ಸಹಸ್ರ ಜನ್ಮಸು, ರಾಹು ತಪಸ್ಸು ಮಾಡಿ ವರವನ್ನು ಕೇಳಿದ್ದ. ಏನಂತ? ನಾನು ಅಮೃತ ಪ್ರಾಶನ ಮಾಡಬೇಕು ಅಂತ ವರ ಕೇಳಿದ್ದ. ಎಷ್ಟು ದಿವಸ ತಾನು ತಪಸ್ಸು ಮಾಡಿದ್ದ? 1 ದಿವಸ ಅಲ್ಲ, 2 ದಿವಸ ಅಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸಹಸ್ರ ಜನ್ಮಸು, 1000 ಜನ್ಮಗಳ ಕಾಲ. 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ. ತೇನಾಮೃತಾರ್ಥಂ ಹಿ ಸಹಸ್ರ ಜನ್ಮಸು ಪ್ರತಪ್ಯ. ತಪ ಅಂತಂದ್ರೆ ತಪಸ್ಸು, ಪ್ರತಪ್ಯ ಅಂದ್ರೆ ಭಯಂಕರ ನಿಷ್ಠುರವಾದ ತಪಸ್ಸು ಮಾಡಿದ್ದ. ಯಾವುದಕ್ಕೆ? ಅಮೃತಕ್ಕಾಗಿ. ಭೂಯಸ್ತಪ ಆರಿತೋ ವರಹ. ಯಾರು ಕೊಟ್ಟಿದ್ರು ವರ? ಸ್ವಯಂಭುವ, ಬ್ರಹ್ಮದೇವರು ಕೊಟ್ಟರು. ಆಗ್ಲೆಪ್ಪ ಅಮೃತ ನಿನಗೆ ಸಿಗ್ತದೆ, ಅಮೃತ ಪ್ರಾಶನ ಮಾಡು ನೀನು ಅಂತ ವರ ಕೊಟ್ಟಿದ್ದ ಬ್ರಹ್ಮದೇವರು. ತಾನು ಮಾಡಿದ ತಪಸ್ಸು ಒಳ್ಳೆದಿದೆ, ಆದರೆ ತಪಸ್ಸು ಮಾಡಿದ್ದಕ್ಕೆ ಹಿಂದೆ ಏನು ಮತ್ತೆ ಆಲೋಚನೆ ಇದೆ ಅಥವಾ ಏನು ವಿಚಾರ ಮಾಡಿದ್ದಾನೋ ಅದು ಸರಿಯಿಲ್ಲ. ಹಾಗಾಗಿ ದೇವರು ಏನು ಮಾಡಿಬಿಟ್ಟ? ಬ್ರಹ್ಮದೇವರವರ ವರಕ್ಕೆ ಅನುಗುಣವಾಗಿಯೇ ಕೆಲಸ ಮಾಡಿದ. ನೀನು ಅಮೃತವನ್ನು ಕುಡಿದು ಅಜರಾಮರನಾಗುವಂತ ಬ್ರಹ್ಮದೇವರು ವರ ಕೊಟ್ಟಿಲ್ಲ. ವರ ಕೊಟ್ಟಿದ್ದು ನೋಡ್ರಿ, ವರ ಕೇಳಿದ್ದು ನಾನು ಅಮೃತ ಪ್ರಾಶನ ಮಾಡಬೇಕು ಆಗಲಿ ಅಂತ ಇಷ್ಟೇ ವರ ಕೊಟ್ಟಿದ್ದ. ಅಮೃತ ಕುಡಿದು ನೀನು ಅಜರಾಮರನಾಗು ಅಂತೇನು ವರ ಕೊಟ್ಟಿಲ್ಲ. ಹಾಗಾಗಿ ಅಮೃತವನ್ನ ಕೈಯಲ್ಲಿ ಪರಮಾತ್ಮ ಹಾಕಿದ್ದಾನೆ, ಕುಡಿದಿದ್ದಾನೆ. ನಾಲಿಗೆಗೆ ಹತ್ತಿದೆ, ಗಂಟಲು ತಳಗಡೆ ಇಳಿದಿಲ್ಲ, ಅಷ್ಟರೊಳಗೆ ಕುತ್ತಿಗೆಯನ್ನು ಕತ್ತರಿಸಿ ಬಿಟ್ಟಿದ್ದಾನೆ ಪರಮಾತ್ಮ. ಆದರೆ ಇವತ್ತಿಗೂ ಕೇತು ರಾಹುಗಳು ಅಂತ ಹೇಳಿ ಗ್ರಹಗಳಾಗಿವೆ. ಸತ್ತರೂ ದೇಹಕ್ಕೆ ಸಾವು ಇಲ್ಲದೆ ಇದ್ದಂತೆ ಆಯಿತು. ಯಾಕೆ? ಅಮೃತ ಸ್ಪರ್ಶದಿಂದ. ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇಹದ ಒಳಗಡೆ ಹೋಗಿಬಿಟ್ಟಿತ್ತು ಅಂತಂದ್ರೆ ಅವ್ರಿಗೆ ಸಾವೇ ಬರ್ತಿದ್ದಿಲ್ಲ, ಅಜರಾಮರರಾಗಿಬಿಡ್ತಿದ್ರು. ಪ್ರಳಯದಲ್ಲೇನೆ ಸಾವುದು ಇತ್ಯಾದಿಗಳು ಆಗ್ತಿತ್ತು. ಆದರೆ ಆದದ್ದೇನು? ಅಮೃತ ಪ್ರಾಶನವಾಯಿತು. ಕುತ್ತಿಗೆಯಿಂದ ತಳಗೆ ಹಿಡಿಯುವ ಪ್ರಸಂಗದಲ್ಲಿ ದೇವರು ಕುತ್ತಿಗೆಯನ್ನು ಕತ್ತರಿಸಿ ಹಾಕಿದ್ದಾನೆ. ಹಾಗಾಗಿ ನಾಲಿಗೆಗೆ ಅಂದ್ರೆ ಬಾಯಿಯಿಂದ ಒಳಗಡೆ ಇಳಿದಿಲ್ಲ. ಕಬಂಧ, ಶಿರಸ್ಸು ಇವೆರಡೂ ಗ್ರಹಗಳಾಗಿ ಹೋಗಿವೆ. ಅವರು ಅಸುರರಲ್ಲ, ಅವರೇನು ಗ್ರಹಗಳಾಗ್ತಾರೆ? ಅವರನ್ನೇನು ದೇವತೆಗಳು ಪೂಜಾ ಮಾಡ್ತಾರೆ? ನಾವು ದೇವರ ಆರಾಧನೆಯಲ್ಲಿ ನವಗ್ರಹಗಳಲ್ಲಿ ಅವರನ್ನೇನು ಪೂಜಾ ಮಾಡೋದು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಅವರು 1000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದರಿಂದ ದೇವರು ಕೈಯಲ್ಲಿ ಹಾಕುವ ಪ್ರಸಂಗ ಬಂತು. ಇಲ್ಲಾಂದ್ರೆ ನೀ ಯಾಕೆ ಬಂದಿಯೋ ಇಲ್ಲಿ, ನನ್ನ ಪಕ್ಷದಲ್ಲ ಅಲ್ಲ ನೀನು ಅಂತ ದೇವರು ಅವ ಅಮೃತ ಹಾಕೋಕ್ಕಿಂತ ಮುಂಚೆನೆ ಕೊಂದು ಹಾಕ್ಬೋದಾಗಿತ್ತು, ಮಾಡಲಿಲ್ಲ ದೇವರು. ತೇನಾಮೃತಾರ್ಥಂ ಹಿ ಸಹಸ್ರ ಜನ್ಮಸು ಪ್ರತಪ್ಯ. ತಪಸ್ಸು ಮಾಡಿದ್ದಕ್ಕಾಗಿ ಸ್ವಯಂಭೂ ವರವನ್ನು ಕೊಟ್ಟಿದ್ದಾನೆ ಬ್ರಹ್ಮದೇವರು. ಹಾಗಾಗಿ ಕರೆ ಅಸ್ಯ ಬಿಂದುಂ ಸುಧಾಂ ಪ್ರಾಸ್ಯ ಶಿರೋಜಹಾರ. ಪ್ರಾಸ್ಯ ಕುಡಿಯುತ್ತಾ ಇದ್ದಾನೆ, ಅಷ್ಟರಲ್ಲಿ ರುಂಡವನ್ನು ಹಾರಿಸಿದ್ದಾನೆ ದೇವರು. ಶಿರಸ್ಸು ತಸ್ಯ ಗ್ರಹತಾಮವಾಪ. ಗ್ರಹ ಅಂತಾಯ್ತದು, ರಾಹುಕೇತುಗಳು ಅಂತಾದ್ರು. ಹೇಗಾಯ್ತು ಅಂತಂದ್ರೆ ಒಂದೇ ಮಾತು ನಾವು ತಿಳಿದುಕೊಳ್ಳಬೇಕಾದದ್ದು, ಸುರೈಹಿ ಸಮಾವಿಷ್ಟಂ. ದೇವತೆಗಳ ಆವೇಶವಾಯಿತು ಅಲ್ಲಿ. ಸುಧಾ ಕುಡಿದಿದ್ದಾನೆ, ಅಮೃತ ಸ್ಪರ್ಶವಾಗಿದೆ ಅಂತ ಹೇಳಿ ದೇವರ ಅನುಜ್ಞೆಯನ್ನು ತೆಗೆದುಕೊಂಡು ದೇವತೆಗಳೆಲ್ಲರೂ ಕೂಡ ಆ ಕಬಂಧ ಮತ್ತು ಶಿರಸ್ಸು ಇವುಗಳಲ್ಲಿ ದೇವತೆಗಳ ಪ್ರವೇಶವಾದದ್ದರಿಂದ ಅದು ಗ್ರಹತಾಮವಾಪ, ಗ್ರಹ ಅಂತ ಆಗಿ ಹೋಗಿದೆ. ಇಲ್ಲದೇ ಇದ್ದರೆ ಗ್ರಹಗಳಂತ ಆಗ್ತಾ ಇದ್ದಿದ್ದಿಲ್ಲ, ಅದು ದೇವತೆಗಳ ಪ್ರವೇಶವಾದದ್ದರಿಂದ. ಸುರೈಹಿ ಸಮಾವಿಷ್ಟಂ ಅಥಃ ಸುಭಾವು ಕ್ಷಿಪ್ತ ಕಬಂಧ. ಕುತ್ತಿಗೆಯ ತಳಗಡೆ ಇದ್ದಂತಹ ಏನಿದೆ ಕೈ ಕಾಲುಗಳು ಇದ್ದದ್ದು, ಕುತ್ತಿಗೆ ಬಿಟ್ಟು ಉಳಿದ ಭಾಗ
ಕ್ಷಿಪ್ತ ಕಬಂಧೋಸ್ಯ ಕ್ಷುಭೋದ ಸಾಗರೆ, ಕ್ಷುಭೋದ ಸಾಗರದಲ್ಲಿ ಅದನ್ನು ಎತ್ತಿ ಬಿಸಾಡಿದ್ದಾನೆ ಪರಮಾತ್ಮ. ತ್ವಯಾ ಸ್ಥಿತಃ ಅದ್ಯಾಪಿ ಸಾಮೃತಃ, ಅಮೃತವ ಸ್ಪರ್ಶ ಆದದ್ದಕ್ಕೆ ಇವತ್ತಿಗೂ ಆ ಕಬಂಧ ಅಲ್ಲೇ ಉಳ್ಕೊಂಡಿದೆ. ಅದಕ್ಕೆ ಯಾವ ಹುಳ ಫಲಸ್ಸು ಕೊಳತು ಹೋದದ್ದು ಏನೂ ಆಗಿಲ್ಲ. ಶಿರಸ್ಸು ರಾಹು ಆಗಿದೆ, ಕಬಂಧ ಕೇತು ಆಗಿ ಎದಕ್ಕೆ ಅವು ಎರಡು ದೇಹಗಳು ಬದುಕಿದ್ವು? ಅಮೃತದ ಸ್ಪರ್ಶವಾದದ್ದಕ್ಕೆ. ಮತ್ತು ಗ್ರಹಗಳಾದದ್ದು ದೇವತೆಗಳ ಆವೇಶ ಇದ್ದದ್ದಕ್ಕೆ, ದೇವತೆಗಳಿಗೆ ದೇವರ ಅನುಮತಿ ಇದ್ದದ್ದಕ್ಕೆ ಅವರು ಪ್ರವೇಶ ಮಾಡಿದರು. ಇಷ್ಟು ಕಥೆ ಆಗಿದೆ. ಸರಿ ಹೋಯ್ತಲ್ಲ. ಕ್ಷಿಪ್ತ ಕಬಂಧೋಸ್ಯ ಸುಬೋಧ ಸಾಗರೆ ತ್ವಯಾ ಸ್ಥಿತೋದ್ಯಾಪಿ ತತ್ರ ಸಾಮೃತಃ ಅಥಾಸುರಾ ಪ್ರತ್ಯಪವನ್ನುಧಾಯುಧ ಸಮಸ್ತ ಶಸ್ತೆ ಚ ಹತಾಸ್ತ್ವಯಾರಣೆ. ಆಗ ಎಲ್ಲ ಕಡೆ ಹಾಲಾಹಲ ಕೋಲಾಹಲ ಶುರುವಾಯಿತು. ನಮ್ಮ ಪಕ್ಷದವನನ್ನು ಕೊಂದು ಹಾಕಿದ್ರು, ದೇವತೆಗಳು ಮತ್ತೆ ಪ್ರತಿ ಬಾರಿ ಮಾಡುವಂತೆ ಮೋಸ ಮಾಡಿದ್ರು ಅಂತ ಹೇಳಿ ಎಲ್ಲ ಅಸುರರು ಯುದ್ಧಕ್ಕೆ ಬಂದಿದ್ದಾರೆ. ನಮಗ್ಯಾರಿಗೂ ಅಮೃತವನ್ನು ಬಡಿಸಲಿಲ್ಲ, ವಿಷ್ಣು ಮೋಸ ಮಾಡಿ ಮೋಹಿನಿ ರೂಪವನ್ನು ತಾಳಿ ನಮಗೆಲ್ಲ ಮೋಸ ಮಾಡಿದ್ದಾನೆ ಅಂತ ಹೇಳಿ ದೈತ್ಯರಿಗೆಲ್ಲ ಗೊತ್ತಾಗಿದೆ. ರಾಹು ಸತ್ತಿದ್ದನ್ನು ನೋಡಿದ್ದಾರೆ. ಎಲ್ಲರೂ ಯುದ್ಧಕ್ಕೆ ಬಂದಿದ್ದಾರೆ. ಯುದ್ಧಕ್ಕೆ ಬಂದಾಗ ದೇವತೆಗಳೆಲ್ಲ ಅಮೃತ ಕುಡಿದಿದ್ರು, ಭಾರಿ ಬಲಿಷ್ಠರಾಗಿದ್ದರು, ಶಕ್ತಿಶಾಲಿಯಾಗಿದ್ದರು. ಪರಮಾತ್ಮನ ವಿಶೇಷ ಅನುಗ್ರಹ ಸನ್ನಿಧಾನ ಇತ್ತು. ಹಾಗಾಗಿ ಎಲ್ಲರನ್ನು ಓಡಿಸಿಬಿಟ್ಟಿದ್ದಾರೆ. ದೇವರು ಸ್ವಯಂ ಅವರನ್ನೆಲ್ಲ ಕೊಂದು ಓಡಿಸಿಬಿಟ್ಟಿದ್ದಾರೆ. ತ್ವಯಾ ಸಮಸ್ತ ಶಸ್ತ್ರೇಚ ತ್ವಯಾ ಹತಾರಣೆ, ಎಲ್ಲರನ್ನು ನೀನು ಕೊಂದು ಹಾಕಿದಿ. ದೇವರಿಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ವೇದವ್ಯಾಸನಾಗಿ ದೇವರು ಅವತಾರ ಮಾಡಬೇಕಾಗಿದೆ. 25ನೇ ಮನ್ವಂತರದಲ್ಲಿ ಕಲಿಯುಗದಲ್ಲಿ ಪರಮಾತ್ಮ ಅವತಾರ ಮಾಡಿದ್ದ. ಈಗ 28ನೇ ಕಲಿಯುಗದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ಅವತಾರ ಮಾಡಬೇಕಾಗಿದೆ. ಹಾಗಾಗಿ ಹಿಂದೆ ನೀನು ನಮ್ಮನ್ನ ಹೀಗೆ ರಕ್ಷಣೆ ಮಾಡಿದ್ದಿ ಆಪತ್ತು ಬಂದಾಗ ಅಂತ ದೇವರನ್ನ ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದನ್ನ ಕಥೆಯನ್ನ ಸಮರ್ಪಣೆ ಮಾಡುತ್ತಾ ಬೋಧನೆ ತಿಳಿಸುತ್ತಾ ಅಥಾಸುರ ಪ್ರತ್ಯವನ್ನುದ ತ್ವಯ ಹತಸ್ತರಣೆ ಕಲಿಸ್ತು ಸ ಬ್ರಹ್ಮವರಾದ ಅಜೇಯ. ಆದರೆ ಕಲಿ ಸಾಯಲಿಲ್ಲ. ಯಾಕೆ? ಬ್ರಹ್ಮದೇವರ ವರದಿಂದ ಅಜೇಯನಾಗಿದ್ದ. ಕಲಿಸ್ತು ಸ ಬ್ರಹ್ಮವರಾತ್ ಅಜೇಯ ಋತೆ ಭವಂತಂ ಪುರುಷೇಷು ಸಂಸ್ಥಿತಃ. ನಿನ್ನನ್ನು ಬಿಟ್ಟು ಇನ್ನು ಯಾರು ಅವನನ್ನ ತಡೆಯಲು ಸಾಧ್ಯವಿಲ್ಲ. ಭವಂತಂ ಋತೆ, ನಿನ್ನನ್ನು ಬಿಟ್ಟು ಪುರುಷೇಷು ಸಂಸ್ಥಿತ, ಎಲ್ಲ ಪುರುಷರಲ್ಲಿ ಪ್ರವೇಶ ಮಾಡಿಬಿಟ್ಟ ಅವನು. ಯಾರು? ಕಲಿ. ಹೊರಗಡೆ ನಿಂತು ಜಯಶೀಲನಾಗಲಿಲ್ಲ, ಆದರೆ ಒಳಗೆ ಪ್ರವೇಶ ಮಾಡಿ ತನ್ನ ಕೆಲಸ ತಾನು ಮಾಡಿಕೊಳ್ತಾ ಇದ್ದಾನೆ. ಯಾರು? ಕಲಿ. ಹೇಗಿದೆ ನೋಡ್ರಿ. ಎರಡು ರೀತಿಯಿಂದ ಆಕ್ರಮಣ ಮಾಡ್ಲಿಕ್ಕೆ ಸಾಧ್ಯ. ಒಂದು, ಹೊರಗಡೆಯಿಂದ ಆಕ್ರಮಣ ಮಾಡೋದು ಸಾಧ್ಯ, ಒಳಗಡೆಯಿಂದ ಆಕ್ರಮಣ ಮಾಡೋದು ಸಾಧ್ಯ. ಎರಡೂ ರೀತಿಯಿಂದಲೂ ಪ್ರಯತ್ನ ಮಾಡಿದ್ದಾನೆ. ಒಳಗಿಂದ ಯಶಸ್ವಿ ಆಗ್ತಾ ಇದ್ದಾನೆ. ತಸ್ಯಾರ್ಧದೇಹಾತ್ ಸಮಭೂತ ಲಕ್ಷ್ಮೀ. ಆ ಕಲಿಯ ಅರ್ಧ ದೇಹದಿಂದ ಅಲಕ್ಷ್ಮೀ ಹುಟ್ಟಿದ್ದಾಳೆ. ತತ್ಪುತ್ರಕ, ಆ ಕಲಿ ಮತ್ತು ಅಲಕ್ಷ್ಮಿಯಲ್ಲಿ ಹುಟ್ಟಿದಂತಹ ಮಕ್ಕಳು ಎಲ್ಲರೂ ದೋಷಕ್ಕೆ ಅಭಿಮಾನಿಯಾದ ಮಕ್ಕಳು. ಅಜ್ಞಾನ, ಮಿಥ್ಯಾಜ್ಞಾನ, ವಿಪರ್ಯ, ಭ್ರಾಂತಿ ಇತ್ಯಾದಿಗಳೆಲ್ಲ ದೋಷಗಳಿವೆಯಲ್ಲ, ಆ ದೋಷಕ್ಕೆ ಅಭಿಮಾನಿಯಾದ ದೈತ್ಯರಾಗಿ ಅಸುರರು ಈ ಅಲಕ್ಷ್ಮಿ ಮತ್ತು ಕಲಿಯಿಂದ ಹುಟ್ಟಿದ್ದಾರೆ. ಅಥೇಂಗಿರ ವಕ್ಷಿತೆ ಸಮಾಸ್ಥಿತ ತತ್ಕಂಠಗಂ ಕೌಸ್ತುಭ ಮಾಸಧಾತ. ಕೌಸ್ತುಭ ಮಣಿಯನ್ನು ತೆಗೆದುಕೊಂಡು ಬಂದು ಲಕ್ಷ್ಮೀದೇವಿ, ಮತ್ತೇನಂದ್ರೆ ಕಟ್ಟಿಯವರು ಮ್ಯೂಟ್ ಮಾಡ್ರಿ. ಕೌಸ್ತುಭ ಮಣಿಯನ್ನು ತೆಗೆದುಕೊಂಡು ಇಂದಿರಾ ಲಕ್ಷ್ಮೀದೇವಿ ಮ್ಯೂಟ್ ಮಾಡ್ರಿ. ಶ್ರೀವತ್ಸ ಅವರು ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡ್ರಿ. ಆಗ ಪರಮಾತ್ಮನಿಗೆ ಲಕ್ಷ್ಮೀದೇವಿ ಹಾಕಿದ್ದಾಳೆ. ಯಥಾ ವಿಭಾಗಂಚ ಸುರೇಶು ದತ್ತಾಸ್ತ್ವಯಾ ತಥಾನ್ಯೇಪಿ ತತ್ರ
ಧಾತ ಜಾತಾಹ ಇತ್ತಂ ತ್ವಯಾ ಸ್ವಾತ್ಮೃತಂ ಸುರೇಶು ದತ್ತಂ ಹಿ ಮೋಕ್ಷಸ್ಯ ದರ್ಶನಾಯ. ಯಾಕಿದೆಲ್ಲ ಪರಮಾತ್ಮ ಮಾಡಿದ? ಭವೇದ್ದು ಮೋಕ್ಷೋ ನಿಯತಂ ಸುರಾಣಾಂ ನೈವಾಸುರಾಣಾಂ ಸ ಕಥಂಚನ ಸ್ಯಾತ್. ಮೋಕ್ಷವಾಗುವುದು ದೇವತೆಗಳಿಗೆ ಆಗ್ತದೆ, ಅಸುರರಿಗೆ ಆಗುವುದಿಲ್ಲ. ಆಸುರಾಣಾಂ ತದಾ ಮುಕ್ತಿ ಕದಾಚಿತ್ ಕೇನಚಿತ್ ಕ್ವಚಿತ್. ಆಸುರರಿಗೆ ಮುಕ್ತಿ ಎಂದು ಯಾವ ಕಾರಣದಿಂದಲೂ ಆಗುವುದಿಲ್ಲ ಅಂತ ಹೇಳಿದ್ದಾನೆ ಪರಮಾತ್ಮ. ಯಾಕೆ? ಅವ್ರ ಯೋಗ್ಯತಾನೇ ಇಲ್ಲ ಅದನ್ನು ಪಡೆಯುವುದಕ್ಕೆ. ಇದೇ ವಿಷಯದಲ್ಲಿ ನಾನು 2-3 ದಿವಸದೊಳಗೆ ಮಾತಾಡಿದ್ದೆ. ಇರಲಿ. ಉತ್ಸಾಹಯುಕ್ತಸ್ಯ, ಯೋಗ್ಯತಾ ಇಲ್ಲದೆ ಇದ್ದವರು ಅದನ್ನು ಪಡಿಬೇಕು ಅಂತ ಅತ್ಯಂತ ಉತ್ಸಾಹಭರಿತರಾದ್ರೂಪ. ಸುಮ್ಮನೆ ಉದಾಹರಣೆ ಕೊಡಬೇಕು ಅಂದರೆ, ಯಾರು ಅತ್ಯಂತ ದಡ್ಡನಿದ್ದಾನೋ ದರಿದ್ರನಿದ್ದಾನೋ ಅವರು ಕೋಟ್ಯಾಧೀಶನಾಗಬೇಕು, ಅಬ್ಜಾಧೀಶನಾಗಬೇಕು, ನಾನು ಅಂಬಾನಿ ಆಗಬೇಕು ಅಂತ ವಿಚಾರ ಮಾಡಿದರೆ, ನಾನು ಪೀಠಾಧಿಪತಿ ಆಗಬೇಕು, ನಾನು ಬ್ರಹ್ಮದೇವನಾಗಬೇಕು ಅಂತ ವಿಚಾರ ಮಾಡಿದರೆ, ಯೋಗ್ಯತೆ ಇದ್ದವನು ವಿಚಾರ ಮಾಡಿದರೆ ಅದನ್ನು ಪಡಿತಾನೆ, ಪ್ರಯತ್ನದಿಂದ ಸಾಧಿಸ್ಬೋದು. ಆ ಪೀಠವನ್ನು, ಆ ಸ್ಥಾನವನ್ನು ಗಳಿಸಲು ಯೋಗ್ಯತಾನೇ ಇಲ್ಲದೆ ಇದ್ದ ವ್ಯಕ್ತಿಯು ಅದನ್ನು ಪ್ರಯತ್ನಪೂರ್ವಕವಾಗಿ ಉತ್ಸಾಹದಿಂದ ಪ್ರಯತ್ನ ಮಾಡಿದ ಅಂತ ಆದರೆ ರಾಹುಗತಿ ಆಗ್ತದೆ. 1000 ಜನ್ಮದವರೆಗೆ ತಪಸ್ಸು ಮಾಡಿದ್ದಾನೆ ನಿಜ, ಆದರೆ ತಪಸ್ಸು ಮಾಡಿದ್ರ ಫಲ ಅಮೃತಪ್ರಾಶನ ಬದಲಾಗಿ ಏನಾದರೂ ಬೇರೆ ಒಳ್ಳೆಯದನ್ನು ಕೇಳಿದ್ರೆ ದೇವರು ಕೊಡ್ತಾ ಇದ್ದೇನೆ. ಆದರೆ ತನ್ನ ಯೋಗ್ಯತಾನೇ ಇದ್ದಿದ್ದಿಲ್ಲ ಅಮೃತ ಕುಡಿಯುವುದು, ಅಂಥದ್ದನ್ನು ಬಯಸಿದ. ಹಾಗಾಗಿ ಅವನು ಮೃತನಾಗಿ ಬಿದ್ದ. ಹಾಗಾಗಿ ಅಯೋಗ್ಯವಾದದ್ದನ್ನು ಇಚ್ಛೆ ಮಾಡಬಾರದು. ಇಚ್ಛೆ ಪಟ್ಟ ಅಂದರೆ ಅವನು ತಳಗೆ ಬೀಳುತ್ತಾನೆ ಅಂತನ್ಲಿಕ್ಕೆ ಅತ್ಯಂತ ದೃಷ್ಟಾಂತಪ್ರಾಯರಾಗಿ ಈ ರಾಹು ಕಥೆಯನ್ನು ಇಟ್ಟಿದ್ದಾನೆ ಪರಮಾತ್ಮ. ಹುಷಾರ್, ನಿಮ್ಮ ಯೋಗ್ಯತೆ ಏನಿದೆ ಅದನ್ನು ನೋಡಿಕೊಳ್ಳಿ. ಇಲ್ಲ, ಗುರುಗಳಿಂದ, ದೇವತೆಗಳಿಂದ, ಜ್ಞಾನಿಗಳಿಂದ ತಿಳಿದು ಅದರ ತಕ್ಕ ಸಾಧನೆಯನ್ನು ಮಾಡಿ. ನಾನು ಬ್ರಹ್ಮದೇವರಾಗಬೇಕು ಅಂತ ಸಾಧನೆ ಮಾಡಿದರೆ ಯೋಗ್ಯತಾ ನಿಮ್ದು ಅದನ್ನ ಇಲ್ಲ. ನಾನು ಪೀಠಾಧಿಪತಿ ಆಗಬೇಕು ಅಂತಂದರೆ ಇಲ್ಲ. ಇದ್ದಾಗ ಸಾಧನೆ ಮಾಡಿದರೆ ದೇವರದನ್ನು ಪ್ರಯತ್ನಪೂರ್ವಕವಾಗಿ ಮಾಡಿದ್ಯಪ್ಪ ನೀನು ಕೊಡ್ತೇನೆ ಅಂತ. ಇಲ್ಲದೇ ಇದ್ದರೆ ಮಾಡಿದ್ರಿ ಇಷ್ಟಾಗಿ ನಿಮಗೆ ಗೊತ್ತಿತ್ತು ನಾನು ಅದನ್ನು ಪಡೆಯಲು ಸಾಧ್ಯವಿಲ್ಲ, ಆದರೂ ಅದನ್ನು ಪಡೆದೇ ತೀರ್ತೀನಂತೆ ಹಠದಿಂದ ಮಾಡಿದರೆ ರಾಹುನ ಕಥೆ ಆದಂತೆ ನಿಮ್ದಾಗ್ತದೆ ಅಂತ ದೇವರು ಹೇಳ್ತಾ ಇದ್ದಾನೆ. ಉತ್ಸಾಹಯುಕ್ತಸ್ಯ ಚ ತತ್ ಪ್ರದೀಪಂ ಭವೇದ್ದಿರಾಹೋ ಇವ ದುಃಖ ರೂಪಂ ಕಲಿಸ್ತುತ ಬ್ರಹ್ಮವರ ಇದಾನಿಂ ವಿಭಾದಯೇಸ್ಮಾನ್ ಸಕಲ ಪ್ರಜಾಶ್ಚ. ಹೀಗೆ ಪರಮಾತ್ಮ ಸಮುದ್ರ ಮಥನದಲ್ಲಿ ಅಮೃತ ಬಂದಾಗ ದೇವತೆಗಳಿಗೆ, ಅತ್ಯಂತ ತನ್ನ ಭಕ್ತರಾದ ದೇವತೆಗಳಿಗೆ ಎಲ್ಲರಿಗೆ ಕೊಟ್ಟಿದ್ದಾನೆ. ಆದರೆ ಕಲಿ ಎಲ್ಲರಲ್ಲಿ ಪ್ರವೇಶ ಮಾಡಿ ಅಜ್ಞಾನವನ್ನು ತಂದಿದ್ದಾನೆ, ಮಿಥ್ಯಾಜ್ಞಾನವನ್ನು ತಂದಿದ್ದಾನೆ. ಜಗತ್ತಿನಲ್ಲಿ ಜ್ಞಾನವೇ ಲೋಪವಾಗಿ ಹೋಗಿದೆ. ಹಾಗಾಗಿ ನೀನು ಬಂದು ಅವತಾರ ಮಾಡಿ ಎಲ್ಲ ಸದ್ಗ್ರಂಥಗಳನ್ನು, ಸೂತ್ರಗಳನ್ನು, ಪುರಾಣಾದಿಗಳನ್ನು ರಚನೆ ಮಾಡಿಕೊಟ್ಟು ವೇದಗಳ ವಿಭಾಗವನ್ನು ಮಾಡಿ ನಮಗೆಲ್ಲರಿಗೂ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವತೆಗಳು. ಕ್ಷೀರ ಸಮುದ್ರಕ್ಕೆ ಹೋಗಿ ದೇವರನ್ನ ಕುರಿತು. ಶ್ರೀಕೃಷ್ಣಾರ್ಪಣ ವಸ್ತು.